ಅದಕ್ಕೆ ಸುಖ ಎಲ್ಲಿ ಐತಂದ್ರೆ ಎಲ್ಲರೊಂದಿಗೆ ಬೆರೆತುಕೊಂಡು ಬದುಕೋದು. ಬಸವಣ್ಣವರನ್ನು ಮಾತು ಹೇಳ್ತಾರೆ, ಕಾವ್ಯ ಒಂದಗಳ ಕಂಡಡೆ ಕೂಗಿ ಕರೆಯುವುದು ತನ್ನ ಕುಲವಲ್ಲ. ಕೋಳೆ ಒಂದು ಗುಟುಕ ಕಂಡಡೆ ಕೂಗಿ ಕರೆಯುವುದು ತನ್ನ ಬಳಗವಲ್ಲ. ಶಿವಜ್ಞಾನಿಯಾಗಿ ಮನುಷ್ಯನಾಗಿ ಹುಟ್ಟಿದ ಮೇಲೆ ಶಿವಜ್ಞಾನವನ್ನ, ದೇವರನ್ನ ಎಲ್ಲರೊಂದಿಗೆ ಪ್ರೇಮದಿಂದ ಬದುಕಲಿಲ್ಲ, ಪ್ರೀತಿಯಿಂದ ಬದುಕಲಿಲ್ಲ ಅಂದ್ರೆ ಆ ಕಾಗೆ ಕೋಳೆಗಳಿಗಿಂತ ಕರಕಷ್ಟ ಕೂಡಲ ಸಂಗಮ ದೇವ ಅಂತ ಬರೀತಾರೆ ಬಸವಣ್ಣವರು. ಒಂದು ಪ್ರಾಣಿ, ಆ ಪ್ರಾಣಿಯ ಬದುಕನ್ನು ನಾವು ಅಳವಡಿಸಿಕೊಳ್ಬೇಕಂತಾರೆ. ಎಲ್ಲಿ ಸುಖ ಸಿಗುತ್ತದಂದ್ರೆ ಒಂದು ಪ್ರಾಣಿಯ ಉಪಮೇಯವನ್ನ ಕೊಡ್ತಾರೆ ಬಸವಣ್ಣವರು. ಕಾಗೆ ನೋಡಿದ್ರೆ ಕಾಗೆ ಇದ್ದಲ್ಲ, ಯಾವ ಕಲರ್? ಕರಿ ಕಲರ್. ಆ ಕಾಗೆ ನಿಮ್ಮ ತಲೆಗೆ ಬಡಿತು ಅಂದ್ರೆ ನೀವೇನಂತೀರಿ? ಏನ್ ಮಾಡ್ತೀರಿ? ಸೀದಾ ಜನೂರ್ ಕಡೆ ಹೋಗ್ತೀರಿ. ಕಾಗೆ ತಲೆಗೆ ಬಡಿತ್ರಿ ಅಜ್ಜವ್ರ, ಕಾಗಿ ನೆತ್ತಿಗೆ ಬಿಡ್ತೀರಿ ಅಜ್ಜವ್ರ, ಕಾಗಿ ನಮ್ಮ ಮನೆ ಹೋಗ್ತೈತ್ರಿ ಅಜ್ಜವ್ರ. ಏನ್ ಮಾಡ್ಬೇಕು ಅಂದಾಗ ಆ ಜಂಗಮರು ಹೇಳ್ತಾರೆ, ತಲೆ ಮೇಲಿಂದ ಸ್ನಾನ ಮಾಡು, ಸ್ನಾನ ಮಾಡಿ 2 ಉದಿನ ಕಡ್ಡಿ ತಗೋ, ಎಣ್ಣೆ ಬತ್ತಿ ತಗೋ, ಹನುಮಪ್ಪು ಹೋಗಿ ದೀಪ ಹಚ್ಚಿ ಬಂದ್ಬಿಡು ಅಂತ ಒಂದು ಮಾತು ಹೇಳಿಬಿಡ್ತಾರೆ. ಕಾಗೆ ಅಂದ್ರೆ ನಿಮ್ಮ ದೃಷ್ಟಿಯೊಳಗೆ ಕೆಟ್ಟ ಪಕ್ಷಿ, ಹೌದಾ? ಕಾಗೆಯ ಕಂಠ ಹೇಗಿದೆ ಅಂದ್ರೆ ಕರ್ಕಶವಾದ ಕಂಠ. ಕೋಗಿಲೆ ಕಂಠ ಹೇಗಿದೆ ಅಂದ್ರೆ ಮಧುರವಾದ ಕಂಠ. ಕಾಗೆಗೂ ಕೋಗಿಲೆಗೂ ಬಣ್ಣ ವ್ಯತ್ಯಾಸ ಬೇರೆ ಇಲ್ಲ, ಆದ್ರೆ ಧ್ವನಿ ಮಾತ್ರ ಬೇರೆ ಇದೆ. ಕಾಗೆಯ ಬಣ್ಣ ಕರಿದಾದ್ರೂ ಸಹಿತ, ಕಾಗೆಯ ಕಂಠ ಕರ್ಕಶವಾದ್ರೂ ಸಹಿತ ಕಾಗೆಯ ಬಣ್ಣವನ್ನು ನೋಡಬೇಡ, ಕಾಗೆ ಅನಿಷ್ಟ ಪಕ್ಷಿ ಅಂತ ಭಾವಿಸಬೇಡ. ಕಾಗೆಯ ಕಂಠ ಅದು ಕರ್ಕಶವಾಗಿದ್ರು ಸಹಿತ ಚಿಂತೆ ಇಲ್ಲ, ಆದ್ರೆ ಕಾಗೆಯ ಗುಣ ಮಾತ್ರ ನಿನ್ನೊಳಗೈತಿರುವಂತಾರೆ ಬಸವಣ್ಣವರು. ಒಂದಗಳು ಮುಸ್ರಿಯನ್ನ ಚೆಲ್ಲಿದ್ರೆ ಅಲ್ಲೆಲ್ಲ ಏನು ಬರ್ತಾ ಹೇಳ್ರಿ? ಮುಸುರಿ ಚೆಲ್ಲಿದ್ರೆ ಕಾಗಿ ಬರ್ತಾ. ಕಾಗಿ ಬಂದು ಏನ್ ಮಾಡ್ತದೆ ಅಂದ್ರೆ ಅಗಳನ್ನ ನೋಡ್ತದೆ, ಅನ್ನವನ್ನು ನೋಡ್ತದೆ. ಬಹಳ ಪ್ರೀತಿಯಿಂದ ಕಾಗಿ ಅನ್ನ ಸಿಕ್ಕಿದೆ ಅಂತ ತಿಳ್ಕೊಂಡು ಒಂದು ದಿನ ಉಂಡು ಉಪವಾಸ ಅಲ್ಲ, ಒಂದು ದಿನ ಉಂಡು ಆರಾಮಿರ್ಬೇಕನ್ನೋದಿಲ್ಲ, 2 ದಿನ ಉಂಡು ಆರಾಮಿರ್ಬೇಕನ್ನೋದಿಲ್ಲ. ಕಾಗಿ ಒಂದು ಉಪಾಯವನ್ನು ಮಾಡ್ತದೆ. ಯಾವಾಗ ಅನ್ನದ ಅಗಳುಗಳು ಕಾಣ್ತವ ಅವಾಗ ಕೂಗಿ ಕರಿಯಾಕತ್ತ ಕಾಗಿ ತನ್ನ ಎಲ್ಲ ಗುಣವನ್ನ, ಬರೀ ಇಲ್ಲಿ ಅನ್ನ ಬಿದ್ದಿದೆ, ನಾನಷ್ಟೇ ಒಂದು ಆರಾಮಿರೋದು ಬೇಕಾಗಿಲ್ಲ, ನಾನೊಬ್ಬನೇ ಹೊಟ್ಟೆಯನ್ನು ತುಂಬಿಸಿಕೊಂಡು ಖುಷಿಯಿಂದ ಇರಬೇಕನ್ನುವಂತ ಭಾವ ನನ್ನಲ್ಲಿಲ್ಲ. ನನಗೆ ಇವತ್ತು ಆಹಾರ ಸಿಕ್ಕಿದೆ ಅಂದ್ರೆ ಸಿಕ್ಕ ಆಹಾರದೊಳಗೆ ನೀನು ಊಟ ಮಾಡಿ ಆರಾಮಿರುವಂತ ತಿಳ್ಕೊಂಡು ಹಂಚಿಕೊಂಡು ಉಣ್ಣುವಂತ ಭಾವವನ್ನ ಕಾಗಿ ಹೊಂದಿದೆ ಅಂದ್ರೆ ಮನುಷ್ಯನಿಗೆ ಏನೇ ಸಿಕ್ಕರೂ ಸಹಿತ ಸ್ವಾರ್ಥ ಬುದ್ಧಿಯಿಂದ ತಾನೇ ಉಳ್ತಾನೆ. ಯಾರಿಗಾರ ಕೊಟ್ಟು ಕೊಡ್ತೀರ? ಈಗ ನಿಮಗೆ ಹಂಗ ಹೇಳ್ತಿಲ್ಲ. ಈಗ ದಾರಿ ಹಿಡಿದು ಹೋಗ್ತಿರಲ್ಲ, ಪ್ರವಚನ ಮುಗಿಸಿ ಹೋಗುವಾಗ ಒಂದು ತೊಲೆಯ ಬಂಗಾರದ ಚೈನ ಬಿದ್ದಿದ್ರೆ ಏನ್ ಮಾಡ್ತೀರಿ? ಕೂಗಿ ಕರೀತಿರಲ್ಲ, ಬರ್ರಿ ಯಾಕೆ ಬಿದ್ದಿತ್ತು? ಒಂದು ತೊಲೆ ಚೈನ್ ಏನಾರ ಬಿದ್ದಿತ್ತು, ನೀನು ಕಣ್ಣಿಗೆ ಕಾಣಿಸ್ತಾನೆ ಮೂರ್ತಿ ಬಂದಂಗೆ ಮಾಡಿ ಜೋರಿ ಹೊಡೆದು ದಪ್ಪನ ಅದ್ರ ಮೇಲೆ ಬಿದ್ದು ಅದ್ರ ಹಂಗೂರ್ಗೆ ತಗೊಂಡು ಒಳಗೆ ಹಾಕ್ತೀವಿ ನಾವು. ಹೌದಾ? ನಮ್ಮ ಗುಣ ಬೇರೆ, ಪ್ರಾಣಿಗಳ ಪಕ್ಷಿಗಳ ಗುಣವೇ ಬೇರೆ. ಕಾಗೆಯ ಬಣ್ಣವನ್ನು ವಿಚಾರ ಮಾಡಬೇಡಿ, ಕಾಗೆಯ ಸ್ವಭಾವವನ್ನು ನೋಡಿ. ಕಾಗೆಯ ಗುಣ ನಿಮ್ಮಲ್ಲಿ ಬರಲಿ. ಕಾಗೆಯ ಗುಣ ಅಂದ್ರೇನು? ಕೂಡಿ ಉಂಡವರು. ಅದಕ್ಕೆ ಆ ಭಾವ ಬರಬೇಕು ಅಂತಾರೆ ಶರಣರು. ಅದಕ್ಕೆ ಕಲ್ಯಾಣ ರಾಜ್ಯವನ್ನ ಸುಖಿ ರಾಜ್ಯ ಅಂತ ಕರೀತಿದ್ರು. ಸುಖಿ ರಾಜ್ಯ ಯಾಕೆ ಸುಖಿ ರಾಜ್ಯ ಅಂತಿದ್ರು ಅಂದ್ರೆ, ಬೆಳಗ್ಗೆ ಎದ್ದ ತಕ್ಷಣ ಕಲ್ಯಾಣದ ಶರಣರು ದಿನನಿತ್ಯ ಸ್ನಾನ ಲಿಂಗಾರ್ಚನೆಯನ್ನು ಮಾಡೋದು. ಲಿಂಗಾರ್ಚನೆ ಮುಗಿದ ಮೇಲೆ ಕಾಯಕಕ್ಕೆ ಹೋಗೋದು. ಕಾಯಕ ಮಾಡಿಕೊಂಡು ಬಂದ ಮೇಲೆ
ದಾಸೋಹ ಮಾಡೋದು. ದಾಸೋಹ ಮಾಡಿದ ಮೇಲೆ ಸಾಯಂಕಾಲ 6 ಗಂಟೆ ಸುಮಾರಿಗೆ ಅಲ್ಲಿ ಅನುಭವ ಮಾಡೋದು. ಅನುಭವ ಮಂಟಪ ಅಂತ ನಿರ್ಮಾಣ ಮಾಡಿ ಅಲ್ಲಿ ಅನುಭವ ಎಲ್ಲ ಶರಣರು ಏನು ಯೋಚನೆಗಳು ಬರ್ತಿದ್ವು ಅವೆಲ್ಲವುಗಳನ್ನ ಹೇಳೋದು, ಎಲ್ಲರಿಗೂ ತಿಳಿಸಿಕೊಡೋದು. ಹೀಗಾಗಿ ಕಲ್ಯಾಣದಲ್ಲಿ ಯಾರೂ ಸಹಿತ ಸ್ವಾರ್ಥದ ಬುದ್ಧಿಯಿಂದ ಬದುಕಲಿಲ್ಲ. ಕಲ್ಯಾಣದಲ್ಲಿ ಭೌತಿಕವಾದ ಸಂಪತ್ತನ್ನು ಸಂಗ್ರಹ ಮಾಡುವುದಕ್ಕಾಗಿ ಬದುಕಲಿಲ್ಲ. ಆಧ್ಯಾತ್ಮದ ಸಂಪತ್ತನ್ನು ಸಂಗ್ರಹ ಮಾಡಿ ಎಲ್ಲರೊಂದಿಗೆ ಪ್ರೇಮದಿಂದ ಬದುಕಬೇಕನ್ನುವಂಥ ಭಾವನೆಯಿಂದ ಬದುಕಿದ್ದಕ್ಕಾಗಿ ಕಲ್ಯಾಣವನ್ನು 12ನೇ ಶತಮಾನದಲ್ಲಿ ಸುಖಿರಾಜ್ಯ ಅಂತ ಕರೆದರು. ನಮ್ಮ ಕಲ್ಯಾಣವನ್ನ, ನಮ್ಮ ನಾಡನ್ನು ಸುಖಿರಾಜ್ಯ ಅಲ್ಲ ಆಗೋದಿಲ್ಲ. ಯಾಕೆ? ಎಲ್ಲರೂ ಸ್ವಾರ್ಥಿಗಳೇ. ನಾವೆಲ್ಲ ಸ್ವಾರ್ಥಿಗಳು. ನಮ್ಮಲ್ಲಿ ಏನಾದರೂ ಸಿಗುತ್ತದ ಅಂದ್ರೆ ಅದನ್ನ ಇನ್ನೊಬ್ಬರಿಗೆ ಕೊಡಕ್ಕೆ ನೋಡುದಿಲ್ಲ. ಕಲ್ಯಾಣದೊಳಗೆ ಪ್ರತಿಯೊಬ್ಬ ಶರಣರು ಸಹಿತ ಒಂದೊಂದು ವಸ್ತುಗಳ ಮೇಲೆ ಆಸೆಯನ್ನು ಮಾಡ್ತಿದ್ದಿಲ್ಲ. ಸ್ವಾರ್ಥ ಬುದ್ಧಿಯಿಂದ ಸಿಕ್ಕಂತ ಪದಾರ್ಥ ಆಗಲಿ, ವಸ್ತು ಆಗಲಿ, ಏನೇ ಆಗಲಿ ಅದು ನಂದು ಅನ್ನುವಂಥ ಭಾವ ಅವರಿಗೆ ಬರ್ತಿದ್ದಿಲ್ಲ. ಇದು ಬಹಳ ಬೆಸ್ಟ್ ಉದಾಹರಣೆ ಅಂದ್ರೆ ಕಲ್ಯಾಣದಲ್ಲಿ ಸತ್ಯಕ್ಕ ಅಂತ ಒಬ್ಬ ಶರಣೆ ಇದೆ. ಸತ್ಯಕ್ಕ, ಆ ಸತ್ಯಕ್ಕ ಅನ್ನುವಂಥ ಶರಣೆ ಏನ್ ಮಾಡ್ತಿದ್ಲು ಗೊತ್ತೇನು? ಪ್ರತಿಯೊಬ್ಬ ಶರಣರ ಅಂಗಳವನ್ನ ಕಸಾಗುಡಿಸ್ತಿದ್ಲು. ಆಕೆ ಕಸಾಗುಡಿಸ್ತಿದ್ಲು. ನೀವು ಗುಡಿಸ್ತೀರಲ್ಲ ನಿಮ್ಮ ಮನೆ ಮುಂದೆ, ಗುಡಿಸೋದಿಲ್ಲ. ಕಲ್ಯಾಣದಲ್ಲಿರುವಂತ ಸತ್ಯಕ್ಕ ಪ್ರತಿನಿತ್ಯವೂ ಸಹಿತ ಕಸ ಗೂಡಿಸ್ತಿದ್ಲಲ್ಲ. ಯಾರ ಮನೆಯ ಅಂಗಳವನ್ನ ಕಸ ಗೂಡಿಸ್ತಿದ್ಲು ಅಂದ್ರೆ ಕಲ್ಯಾಣದಲ್ಲಿ ಭವಿಗಳ ಮನೆಯ ಅಂಗಳವನ್ನ ಕಸ ಗೂಡಿಸ್ತಿದ್ದಿಲ್ಲ ಆಕಿ. ಭವಿಗಳು ಅಂದ್ರೆ ಲಿಂಗವನ್ನ ಬಿಟ್ಟು ಬದುಕುವರು, ಲಿಂಗಧಾರಿಗಳ ಶರಣರ ಸಿದ್ಧಾಂತಕ್ಕೆ ಒಳಗೊಂಡಿರುವಂತ ಶರಣರ ಮನೆಯನ್ನು ಮಾತ್ರ ಕಸ ಗೂಡಿಸ್ತಿದ್ಲ ಆಕಿ. ಕಸ ಗೂಡಿಸ್ಬೇಕಾದ್ರೆ ಆಕೆ ಒಂದು ಸಿದ್ಧಾಂತವನ್ನ ಈ ನಾಡಿಗೆ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ಗೊತ್ತಾ? ನಾವಂದಿವಲ್ಲ, ಏನಾದರೂ ದಾರಿಯ ಮಧ್ಯದಲ್ಲಿ ನಮಗೆ ಸಿಕ್ಕರೆ ಸ್ವಾರ್ಥದ ಭಾವದಿಂದ ಅದು ನಮಗೇ ಅನ್ನುವಂಥದ್ದನ್ನು ನಾವು ಹೆಂಗೆ ಕಲ್ಪಿಸಿಕೊಳ್ತೀವಲ್ಲ, ಅದನ್ನ ಪರರಿಗೆ ಕೊಡಾಕೆ ಹಿಂಜರಿತೀವಲ್ಲ, ನಮಗ ದೊರೀಬೇಕನ್ನುವಂಥ ಭಾವ ನಮ್ಮಲ್ಲಿ ಯಾವಾಗ ಸೃಷ್ಟಿ ಆಗ್ತದಲ್ಲ, ಆದ್ರೆ ಸತ್ಯಕ್ಕ ಅನ್ನುವಂಥ ಶರಣೆ ಪ್ರತಿಯೊಬ್ಬ ಶರಣರ ಅಂಗಳವನ್ನ ಕಸಾಗೂಡಿಸುವಾಗ ಆ ಅಂಗಳದಲ್ಲಿ ಏನಾದರೂ ಬಂಗಾರವಾಗಲಿ, ಬಟ್ಟೆಯಾಗಲಿ ಏನಾದರೂ ಬಿದ್ದಿತ್ತು ಅಂದ್ರೆ ಅದನ್ನು ಮುಟ್ಟುತ್ತಿದ್ದಿಲ್ಲ ಅಂತ. ಮುಟ್ಟುತ್ತಿದ್ದಿಲ್ಲ. ಯಾಕೆಂತ ಲಂಚ ಮಂಚನಕ್ಕೆ ಕೈಯಾಳದ ಭಾಷೆ. ಈ ಲಂಚ ಮಂಚನಕ್ಕೆ ಕೈಯಾಳದ ಭಾಷೆ. ನಾನು ಕಸವನ್ನ ಗೂಡಿಸುವಂತ ಸಂದರ್ಭದಲ್ಲಿ ವಸ್ತ್ರವಾಗಲಿ, ಹೊನ್ನಾಗಲಿ ಅದೇನಾದರೂ ಬಿದ್ದಿದ್ದರೆ ಅದನ್ನ ಕೈಯಿಂದ ಮುಟ್ಟಿದರೆ ನಿಮ್ಮ ಆಣೆ ನಿಮ್ಮ ಪ್ರಮತರಾಣೆ ಅಂತಿದ್ದಂತಾಕಿ. ನೋಡಿ ಎಷ್ಟು ಮಾತು. ನಿಮ್ಮ ಆಣೆ ನಿಮ್ಮ ಪ್ರಮತರಾಣೆ. ನಾವು ಮುಂಜಾನೆ ಎದ್ದ ತಕ್ಷಣ ಎಲ್ಲರೂ ಆಣೆ ಮಾಡ್ತೀವಿ, ಸಂಜೆ ಮುಂದೆ ಅದಕ್ಕಾಯ್ತ ಮಾಡ್ತೀವಿ. ಬಿದ್ದ ವಸ್ತುವನ್ನು ಮುಟ್ಟಬಾರದು ಅನ್ನುವುದಕ್ಕಾಗಿ ಕೇವಲ ನನ್ನ ಮೇಲೆ ಆಣೆ ಅಂದಿಲ್ಲಾಕಿ, ನಿಮ್ಮ ಆಣೆ ನಿಮ್ಮ ಪ್ರಮತರ ಆಣೆ ಅಂತಿದ್ಲಾಕಿ. ಅದು ಏನಂತಂದ್ರ, ಒಂದು ವೇಳೆ ನಾನು ಏನಾದರೂ ಮುಟ್ಟಬೇಕನ್ನುವಂತ ಭಾವ ನನ್ನಲ್ಲಿ ಮೂಡಿದ್ರೆ ನನ್ನನ್ನ ನರಕದಲ್ಲಿ ಎದ್ದು ಶಂಭು ಜಕ್ಕೇಶ್ವರ ಅಂತ ದೇವರಿಗೆ ಪ್ರಾರ್ಥನೆ ಮಾಡ್ತಿದ್ಲಂತ. ನನ್ನನ್ನ ಇದು ವಸ್ತು ಮುಟ್ಟೋದಲ್ಲ, ಮನದೊಳಗೆ ಏನಾದರೂ ನಂದು ನನಗೆ ಬೇಕು ಅನ್ನುವಂಥ ಭಾವ ಬಂದ್ರೆ ನನ್ನನ್ನ ನರಕದಲ್ಲಿ ಎದ್ದು ಅಂತಿದ್ಲಾಕಿ. ಆಕೆ ಹೊರಗಿನ ಕಸವನ್ನು ಅಷ್ಟೇ ಗೂಡಿಸಲಿಲ್ಲ, ಅಂತರಂಗದ ಕಸವನ್ನು ಗೂಡಿಸುವಂತ ಕೆಲಸ ಮಾಡಿದ್ರು. ಬಹಿರಂಗದ ಕಸ ಗೂಡಿಸೋದು ಬೇರೆ. ಬಹಿರಂಗದ ಕಸವನ್ನ ಗೂಡಿಸುವುದರೊಂದಿಗೆ ಅಂತರಂಗದ ಕಸವನ್ನ ಗೂಡಿಸಿಲ್ಲ ತಾಯಿ. ನಾವೆಲ್ಲರೂ ಅಂತೀವಿ ಅರ್ಚನೆ ಪೂಜನೆ ನೇಮವಲ್ಲ ಅಂತ. ನೀವೆಲ್ಲ ಅಂತೀರಲ್ಲ, ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ಹಣೆ ಮೇಲೆ ಮೂರು ಬೆರಳು ಭಸ್ಮ ಹಚ್ಕೊಂಡು ಲಿಂಗ ಪೂಜೆ ಮಾಡಿಕೊಂಡು ಕೈಯೊಳಗೆ ಊದಿನ ಕಡ್ಡಿ ಹಿಡ್ಕೊಂಡು ದೇವರಿಗೆ ಹೋಗ್ತೀವಲ್ಲ, ಹೋಗಬೇಕಾದ್ರೆ ಯಾರು ಅಡ್ಡ ಬಂದ್ರ ನೀವು ಅಡ್ಡ ಬಂತವ ಮುಟ್ಟಬೇಡ, ಮಡಿಯದೀನಿ
ನಾನು ದೇವರಿಗೆ ಹೋಗಿ ಬರುವ ಮಟ್ಟ ಮಾತಾಡಂಗಿಲ್ಲ, ಮೌನದಿನಿ ಅಂತ ತಿಳ್ಕೊಂಡು ಎಷ್ಟೆಲ್ಲ ಆಚರಣೆಗಳನ್ನು ನಾವು ಮಾಡ್ತೀವಲ್ಲ, ಆಚರಣೆಗಳನ್ನು ಮಾಡೋದಿಲ್ಲ, ನೇಮಗಳನ್ನು ಮಾಡ್ತೀವಿ. ನವರಾತ್ರಿಯೊಳಗೆ 9 ದಿನ ಎಲ್ಲ ತಾಯಂದ್ರು ನೇಮ ಮಾಡ್ತಾರ. ಏನ್ ಮಾಡ್ತಾರೆ? ಬನ್ನಿ ಗಿಡ ಕೊಟ್ಟಿರ. ನವರಾತ್ರಿಯೊಳಗೆ 9 ದಿನ ನೇಮ. ಶಿವರಾತ್ರಿಯೊಳಗೆ ಜಾಗರಣೆ ಅಂತ ಮಾಡ್ತಾರ. 1 ದಿನ ಉಪವಾಸ ಇರ್ತಾರ. ಉಪವಾಸ ಇದ್ದು ಜಾಗರಣೆ ಮಾಡಿ ಡಜನ್ ಗಂಟೆ ಹಣ್ಣು ತಿಂತಾರೆ. ಇದೆಲ್ಲ ನೇಮಗಳು ಅಂತ ನಾವು ಅಂತೀವಲ್ಲ. ನೇಮ ಅಂದ್ರೆ ಯಾವುದು ಅಂತ ಆಕೆ ಸತ್ಯಕ್ಕೆ ಯಾವುದಕ್ಕೆ ನೇಮ ಅಂತೀರಿ? 3 ಹೊತ್ತು ಸ್ನಾನ ಮಾಡಿ ಕೈಯೊಳಗೆ ಊದಿನ ಕಡ್ಡಿ ಅಂತೀವಲ್ಲ, ಹತ್ತಿ ಕಡ್ಡಿ ಅಂತವ 2 ಊದಿನ ಕಡ್ಡಿ ಹಿಡ್ಕೊಂಡು ಮಾತನಾಡಲಾರ್ದ ಹೋಗಿ ಗುರುಮಹಾಂತೇಶನ ಮುಂದೆ ಕೈ ಮುಗಿದು ಬೇಡಿಕೊಂಡು ಬಂದು ಮನೆಗೆ ಬಂದು ಊಟ ಮಾಡಿದ್ರೆ ಅದು ನೇಮ ಏನು ಅಂತಾಳಾಕಿ. ನೇಮ ಅಂದ್ರೆ ಅದು ಏನು? ಅರ್ಚನೆ ಪೂಜನೆ ನೇಮವಲ್ಲ, ಧೂಪ ದೀಪಾರತಿ ನೇಮವಲ್ಲ. ಆಕೆ ಹೇಳ್ತಾಳೆ ಯಾವುದು ನೇಮ ಅಂದ್ರೆ ಪರಧನ ಪರಸ್ತ್ರೀ ಪರದೈವಂಗಳಿಗೆ ಎರಗದಿಪ್ಪುದೇ ನಿಜವಾದ ನೇಮ ಅಂತಳಾಕಿ. ಯಾರೂ ಸತ್ಯಕ್ಕ ಬೇರೆಯವರ ಹಣವನ್ನ ನಾವು ಮುಟ್ಟಿದ್ರೆ ಅದು ನೇಮಲ್ಲ. ನೀನು ಪೂಜೆ ಮಾಡೋದು, ಪುರಸ್ಕಾರ ಮಾಡೋದು, ಬೆಳಗಿನಿಂದ ಹಿಡ್ಕೊಂಡು ಮಂಗಳಾರತಿ ಹೇಳೋದು, ರುದ್ರ ಹೇಳೋದು ಅದೆಲ್ಲ ಅಲ್ಲ, ಅದು ನೇಮವಲ್ಲ. ಬೇರೆಯವರ ಸಂಪತ್ತನ್ನ ಹೀಗೆ ಮುಟ್ಟಿದಿ ಅಂದ್ರೆ ಬೇಕು ಅನ್ನುವಂತ ಅಳಿಯಾಸೆ ನಿನಗೆ ಬಂತು ಮನದೊಳಗಂದ್ರೆ ಅದು ನೇಮವಲ್ಲ. ಇನ್ನೊಬ್ಬರ ಹಣವನ್ನ ಮುಟ್ಟುವುದು ನಿಜವಾದ ನೇಮ. ಇನ್ನೊಬ್ಬರ ಸಂಪತ್ತಿಗೆ ಕಣ್ಣು ಹಾಕದೇ ಇರುವುದು ನೇಮ. ಇನ್ನೊಬ್ಬರ ದೈವಗಳಿಗೆ ಹೋಗಿ ಕೈ ಮುಗಿದು ಬೇಡಿಕೊಂಡು ಬರೋದೇ ನೇಮವಲ್ಲ. ಅಲ್ಲಿ ಹೋಗಿ ನಮಸ್ಕಾರ ಮಾಡಲಾರದೆ ನಿನ್ನ ಮನೆಯೊಳಗೆ ಸದಾಕಾಲ ಗುರುಮಹಾಂತನ ಸ್ಮರಣೆಯನ್ನು ಮಾಡ್ತಾ ಇದ್ದಿ ಅಂದ್ರೆ ಅದು ನಿಜವಾದ ನೇಮ ಅಂತ ನಮಗೆ ಹಾಕಿ ಬರಬೇಕು ಭಾವ. ಅದಕ್ಕೆ ಕಲ್ಯಾಣದ ಶರಣರ ಭಾವನೆಗಳು ಹೇಗಿದ್ವು ಅಂದ್ರೆ ಎಲ್ಲರೂ ಹಿಡಿದು ಪ್ರೇಮದಿಂದ ಬದುಕೋದು. ಬದುಕು ಮಾಡನ ಈ ಕಾಯವಾದಂದಿಸಿ ಬಾಳುವುದೇ ಇನ್ನೊಬ್ಬರ ಗಳಿಸಿದ ಅನ್ನ ತಿನ್ನಬಾರದು ತಮ್ಮ. ಜಲದಿಂದ ದುಡಿಮೆಯ ಮಾಡಿ ಭಗವಂತನ ಬಡತನ ನಿರ್ವಹಣೆಗಾಗಿ ಬಡಿದಾಡಿದಲೇ ಸಣ್ಣ ದುಡಿಮೆಯ ದುಡ್ಡಿನ ತಾಯಿ ಸುಳ್ಳಲ್ಲ ಜಾಣ ಸುಳ್ಳಲ್ಲ ಕಲ್ಯಾಣದ ಮಾರ್ಗದಲ್ಲಿ ಕಾಯಕದ ಬೀದಿ ಗುಮ್ಮಟಗಳ ಸಾಲಿನಲ್ಲಿ ಮನೆ ಮಾಡಿದ ಮಠಗಳಲ್ಲಿ ಪಾಠಶಾಲಾ ಗುರುಕುಲ ವಿಶ್ವವಿದ್ಯಾಲಯಗಳಲ್ಲಿ ವಚನೋತ್ಸವ ಇದು ಬಸವನ ವಚನೋತ್ಸವ. ಕಲ್ಯಾಣದ ಮಾರ್ಗದಲ್ಲಿ ಕಾಯಕದ ಬೀದಿಯಲ್ಲಿ ಕಲ್ಯಾಣದ ಮಾರ್ಗದಲ್ಲಿ ಕಾಯಕದ ಬೀದಿ ಗುಮ್ಮಟಗಳ ಸಾಲಿನಲ್ಲಿ ಮನೆ ಮಂದಿರ ಮಠಗಳಲ್ಲಿ ಪಾಠಶಾಲಾ ಗುರುಕುಲ ವಿಶ್ವವಿದ್ಯಾಲಯಗಳಲ್ಲಿ ಪಾಠಶಾಲಾ ಗುರುಕುಲ ವಿಶ್ವವಿದ್ಯಾಲಯಗಳಲ್ಲಿ ವಚನೋತ್ಸವ ಬಸವ ವಚನೋತ್ಸವ ವಚನೋತ್ಸವ ಬಸವ ವಚನೋತ್ಸವ. ಕಲ್ಯಾಣದ ಮಾರ್ಗದಲ್ಲಿ ಕಾಯಕದ ಬೀದಿಯಲ್ಲಿ ಗುಮ್ಮಟಗಳ ಸಾಲಿನಲ್ಲಿ ಮನೆ ಮಂದಿರ ಮಠಗಳಲ್ಲಿ
ಸ್ವರರಾಗರಂಗ ಸಾಹಿತ್ಯದ ಭಾವರು ಲಲಿತ ನಾಟಕಗಳ ಸಂಸ್ಕೃತಿಗಳ ಅಂತರಂಗ ಸಪ್ತಸ್ವರರಾಗರಂಗ ಸಾಹಿತ್ಯದ ಭಾವರು ಲಲಿತ ನಾಟಕಗಳ ಸಂಸ್ಕೃತಿಗಳ ಅಂತರಂಗ ಕನ್ನಡದ ಹೊನ್ನುಡಿಯ ಜನವಾಸುರದ ಪದ್ಯ ಸಂಧಿಯಾದ ಕನ್ನಡದ ಹೊನ್ನುಡಿ ಜನವಾಸುರದ ಪದ್ಯ ಸಂಧಿಯಾದ ಭಗವಾನ ಶ್ರೀಗಂಗೆ ಅಭಿವ್ಯಕ್ತಿಯ ಅನುಬಂಧ ಕನ್ನಡ ಮಾರ್ಗದಲ್ಲಿ ಮಠಗಳ ಮಠಗಳ ಪಾಠಶಾಲ ಗುರುಕುಲ ವಿಶ್ವವಿದ್ಯಾಲಯಗಳಲ್ಲಿ ಪಾಠಶಾಲ ಗುರುಕುಲ ಪಾಠಶಾಲೆ ಗುರುಕುಲ ವಿಶ್ವವಿದ್ಯಾಲಯಗಳಲ್ಲಿ ವಚನೋತ್ಸವಾದ ವಚನೋತ್ಸವ ವಚನೋತ್ಸವಾದ ಇಲ್ಲೇ ನೋಡಿ ಸುಖ ಸಿಗೋದು ಮಾತಾಡ್ಕೊಂತ ಕುಂತ್ರೆ ಸುಖ ಸುಖ ಎಲ್ಲಿ ತಂದು ಎಲ್ಲಿ ಮಾತನಾಡಿದ್ದಕ್ಕೆ ಅಲ್ಲೇ ಇಲ್ಲ ಬರ್ರಿ ಮುಂದಕ್ಕೆ ಬರ್ರಿ ಏನಾದ್ರು ಅದೇನು ಗೆರೆ ಹಾಕಿಬಿಟ್ರೆ ನಾವು ಕಟ್ಟಿ ಕೆಳಗೆ ಇಳಿದ್ರ ನಿಮ್ಮ ಆಣೆ ನಿಮ್ಮ ಪ್ರಮುಖರಾಣೆ ಅಂತೀರಿ ಬರ್ರಿ ಮುಂದಕ್ಕೆ ಬರ್ರಿ ಏನಾಗೋದಿಲ್ಲ ಯಾವ ನೆಲಕ್ಕೆ ಯಾರು ಕುಂದಿರ್ತಾರೆ ನೀವ ಪುಣ್ಯವಂತ ನೆಲಕ್ಕೆ ಕುಂದ್ರೋರು ಕಲಿಬೇಕು ಕಟ್ಟಿ ಮ್ಯಾಗ ಯಾರು ಕುಂತಿರಲ್ಲ ಕಾಲು ಕೂಡಕ್ಕೆ ಬರ್ಲಾರ್ದವ್ರು ಕುಂದ್ರಲು ಬೇಡ ಆಗಿಲ್ಲ ಕಾಲೂ ಗಟ್ಟಿ ಅದಾವ ನಡನು ಗಟ್ಟಿ ಅಂದ್ರೆ ಕಟ್ಟಿ ಮ್ಯಾಗ ಈಗ ಒಂದು ಆಸ ಹಚ್ಕೊಂಡು ಕುಂದಿರ್ತಾರೆ ನಾನು ಕುಂದಿರ್ಬೇಡ್ರಿ ದಯವಿಟ್ಟು ಸರ್ ಮುಂದಕ್ಕೆ ಸರಿ ಸರ್ ಈ ನೆಲಕ್ಕೆ ಯಾಕೆ ಕುಂದಿರ್ತಾರೆ ಇಲ್ಲೇನು ಸೇರ್ತಾರೆ ಕುಂದಿರ್ಸ್ಬೋದಿಲ್ಲ ನಿಮ್ಗೆಲ್ಲರೂ ಕುಂದಿರ್ಸ್ಬೋದು ಪೆಂಡಲ್ ಹಾಕೋರಿಗೆ ನಮ್ಮ ಕಲ್ಲಕ್ಕೆ ಹೇಳ್ಬಿಟ್ರೆ ಸೇರ್ಕೊಂಡು ಹಾಕ್ಬಿಡ್ತಾನ ಅವ ಹಾಕ್ಲೇನ್ರಿ ಅಕ್ಕಾರಂದ ನಾನ ಬೇಡ ಯಾಕೆ ಹೇಳ್ರಿ ನೀವು ಈ ಕುಂದಿರ್ಸಾಕ ನೋಡಿದಾಗ ಕುಂಡ್ರಲಿಲ್ಲ ಅಂದ್ರೆ ವತಾವಾದಿ ಕುಂದಿರ್ಸ್ತಾರ
ಅವಾಗ ನೀವು ಒದಿಸ್ಕೋಬಾರ್ದಂದ್ರೆ ಈಗ ನೆಲಕ್ಕೆ ಕುಂಡ್ರ ರೂಢಿ ಮಾಡಿಕೊಡ್ರಿ ಅಂತ. ನೆಲಕ್ಕೆ ಕುಂಡ್ರು ಎಲ್ಲಿ ಬೇಕೆಲ್ಲ ಕುಂಡ್ರೋದಲ್ಲ ನೆಲಕ್ಕೆ. ಗುರುಮಂತನ ತಪಶಕ್ತಿಯ ತಾಳದು. ಈ ಜಾಗದಲ್ಲಿ ನಾವು ಹಾಸಿಗಿರ್ಲಿಲ್ಲ ಅಂದ್ರೂ ಕುಂತರೂ ಸಹಿತ ನಮ್ಮ ಪಾಪ ದೂರ ಆಕೈತಿ ಅನ್ನುವಂಥ ಭಾವನೆಯೊಳಗೆ ಕುತ್ಕೊಂಡು ನಾವು ಪುರಾಣವನ್ನು ಆಲಿಸ್ಬೇಕು ಅನ್ನುವಂಥ ಮಾತುಗಳನ್ನು ಹೇಳ್ತಿರ್ತಾರೆ ಎಲ್ಲ ಕಡೆ. ಅದಕ್ಕೆ ಕುಂದಿರಬೇಕು ನೆಲಕ್ಕೆ. ಎಲ್ಲರೂ ಕುಂತಿರಿ, ನಿಮಗೊಂದು ಧನ್ಯವಾದಗಳು ಅನ್ನುವಂಥ ಮಾತುಗಳು ಹೇಳ್ತಾರೆ. ಈ ಸುಖ ಯಾವುದರಲ್ಲಿ ಇದೆ? ಎಲ್ಲರೊಂದಿಗೆ ಪ್ರೀತಿಯಿಂದ ಬೆರೆತು ಬದುಕುವುದರಲ್ಲಿ ಸುಖ ಇದೆ ಅಂತ ಶರಣ. ಪರಸ್ಪರ ಧನ್ಯತೆಯ ಭಾವ ಇರಬೇಕಂತೆ. ಪರಸ್ಪರ ಧನ್ಯತೆಯ ಭಾವ. ಈಗ ಅವರು ಹೊರಗೆ ಪ್ರವಚನ ಯಾಕೆ ಮಂದಿ ಬರೋದಿಲ್ಲ, ಅವರ ಬರ್ತಾರೆ. ಇಲ್ಲಿ ಬಿಡು, ಮತ್ತೆ ಕಳೆದು ಬಿಡ್ಬೇಕು ಮರ. ಇಲ್ಲಿ ಒಟ್ಟು ಹೊಡೆಯಾಕ ಹಚ್ಚಿಬಿಟ್ರೆ ಅವ ನಾಯಕ ಹೋಗ್ಬೇಕಿರ್ತಾನೆ, ಅವರ ಹೋಗ್ತಾರೆ. ಈಗ ಸುಖಗಳಲ್ಲಿ 4 ತರ. ಒಳಗಿನ ಸುಖ, ಹೊರಗಿನ ಸುಖ, ಮಧ್ಯದ ಸುಖ, ಪೂರ್ಣ ಸುಖ ಅಂತ. ಹೊರಗಿನ ಸುಖ ಯಾವುದು? ಯಾವುದು? ಉತ್ತತ್ತಿ. ಆ ಉತ್ತತ್ತಿಯನ್ನು ಹೊರಗಿರೋದನ್ನು ನಾವು ಸ್ವೀಕಾರ ಮಾಡ್ತೇವೆ. ಜಗದ್ಗುರು ಮಹಾಸನ್ನಿಧಿಯವರು ಏನಾದರೂ ಉತ್ತತ್ತಿನ ಆಶೀರ್ವಾದ ಮಾಡಿದ್ರು ನಿಮ್ಗಂದ್ರೆ ಹೊರಗಿಂದನ್ನು ಮಾತ್ರ ತಿಂತೀರಿ, ಮತ್ತೆ ಬೀಜನೂ ತಿಂತೀರಿ. ಇದು ಹೊರಗಿನ ಸುಖ. ಒಳಗಿನ ಸುಖ ಯಾವುದು? ಬಾಳೆಹಣ್ಣು. ಬಾಳೆಹಣ್ಣನ್ನ ಮೇಲಿರುವಂತ ಸಿಪ್ಪೆಯನ್ನು ಹೊರಗೆ ಎಸಿತೇವೆ, ಒಳಗಿರುವಂತ ಹಣ್ಣನ್ನು ಮಾತ್ರ ತಿಂತೇವೆ. ಇದು ಒಳಗಿನ ಸುಖ. ಇನ್ನ ಮಧ್ಯದ ಸುಖ ಮಾವಿನ ಹಣ್ಣು. ಮ್ಯಾಲಿರೋ ಸಿಪ್ಪಿ ಒಗಿತೀವಿ, ಒಳಗಿರ ಏನಂತೀವಿ? ವಟಪ್ಪ. ಗಡಪ್ಪ. ಮೇಲಿರುವಂತ ಸಿಪ್ಪೆಯನ್ನು ಎಸಿತೇವೆ, ಮಧ್ಯದಲ್ಲಿರುವಂತ ಹಣ್ಣನ್ನು ಮಾತ್ರ ತಿಂತೇವೆ. ಅದು ಒಳಗಿರುವಂತ ಗೊಟ್ಟವನ್ನು ಎಸಿತೇವೆ. ಒಳಗಿನ ಸುಖ, ಹೊರಗಿನ ಸುಖ, ಮಧ್ಯದ ಸುಖ ಆಯ್ತು. ಇನ್ನು ಪೂರ್ಣ ಸುಖ ಯಾವುದು? ಕಲ್ಲು ಸಕ್ಕರೆ. ಆ ಕಲ್ಲು ಸಕ್ಕರೆಯೊಳಗೆ ಯಾವ ಪದಾರ್ಥವನ್ನ, ಯಾವ ಭಾಗವನ್ನು ಸಹಿತ ನಾವು ಎಸೆಯುವುದಿಲ್ಲ. ಯಾವುದನ್ನು ಎಸಿತೀವಿ? ಎಲ್ಲದನ್ನು ನಾವು ಸ್ವೀಕಾರ ಮಾಡ್ತೀವಲ್ಲ. ಹಂಗ ನಾವು ಹೊರಗಿನ ಸಿಪ್ಪೆಯನ್ನು ಎಸೆಯುವಂತೆ ಬದುಕುವುದು ಬದುಕಲ್ಲ. ಒಳಗಿನ ಉತ್ಪತ್ತಿಯ ಬೀಜವನ್ನು ಎಸೆಯುವಂತೆ ಬದುಕುವುದು ಬದುಕಲ್ಲ. ಮಾವಿನ ಹಣ್ಣು ಬದುಕಲ್ಲ, ಅದರನ್ನು ಬದುಕಿದ್ರೆ ಬದುಕಲ್ಲ. ನಿನ್ನ ಬದುಕು ಹೇಗಾಗಬೇಕು, ನಿನಗೆ ಸುಖ ದೊರೆಯಬೇಕು, ಎಲ್ಲರೊಂದಿಗೆ ಧನ್ಯತೆಯ ಭಾವದಿಂದ ಇರಬೇಕಂದ್ರೆ ನಿನ್ನ ಬದುಕು ಕಲ್ಲು ಸಕ್ಕರೆಯ ಬದುಕಾಗಬೇಕು ಅಂತ ಶರಣರು. ಕಲ್ಲು ಸಕ್ಕರೆಯ ಬದುಕು, ಎಲ್ಲರೊಂದಿಗೆ ಪರಸ್ಪರ ಭಾವದಿಂದ ಬದುಕು, ಎಲ್ಲರೊಂದಿಗೆ ಪ್ರೇಮದಿಂದ ಬದುಕು, ಎಲ್ಲರೊಂದಿಗೆ ಪ್ರೀತಿಯಿಂದ ಬದುಕು, ಎಲ್ಲರೊಂದಿಗೆ ಭಿನ್ನ ಭಾವದಿಂದ, ದ್ವೇಷದಿಂದ, ರಾಗದಿಂದ ಬದುಕುವ ಬದಲು ಪ್ರೇಮದಿಂದ ಬದುಕಬೇಕು. ಅವಾಗ ನಿನ್ನ ಬದುಕಿನೊಳಗೆ ಸುಖ ದೊರೆತೈತಿ ಅಂತಾರೆ ಶರಣರು. ನಾವು ಹಾಗೆ ಬದುಕಬೇಕು. ನಮ್ಮಲ್ಲಿ ಪರಸ್ಪರ ಧನ್ಯತೆಯ ಭಾವ ಇರಬೇಕು ಅಂದ್ರೆ ಗಿಡ ಬಳ್ಳಿಗಳ ಭಾವ ನಮ್ಮಲ್ಲಿ ಬರಲಿ. ಗಿಡ ಬಳ್ಳಿಗಳ ಭಾವ, ನೆಲ ಜಲಗಳ ಭಾವ ನಮ್ಮಲ್ಲಿ ಬರಲಿ. ಹಳ್ಳ ಪಳ್ಳಗಳ ಭಾವ ನಮ್ಮಲ್ಲಿ ಬರಲಿ. ನೋಡಿ, ನಿಮ್ಮ ಮನೆ ಮುಂದೆ ಒಂದು ಗಿಡ ಹಚ್ಚಿರಿ ಅಂದ್ರೆ ಆ ಗಿಡದ ಪಕ್ಕದಲ್ಲಿ ಒಂದು
ಮಲಗಿ ಕಂಟಿಯನ್ನು ಹಚ್ಚರಿ, ಬಳ್ಳಿಯನ್ನು ಹಚ್ಚರಿ. ನೀವು ಮನೆ ಮುಂದೆ ಹಚ್ಚೋದು ಬೇಡ, ನಿಮ್ಮ ಹೊಲದಾಗ ಬೆಳೆದಿರ್ತದೆ. ಒಂದು ಬೇವಿನ ಮರ ಬೆಳೆದಿತ್ತು ಅಂದ್ರ ಆ ಬೇವಿನ ಮರದ ಪಕ್ಕದಲ್ಲಿ ಒಂದು ಬಳ್ಳಿ ಬೆಳೆದಿರ್ತದೆ. ಬೆಳೆದಿರ್ತಕ್ಕೆ ಇಲ್ಲ, ಹೊಲಕ್ಕೆ ಹೋದವ್ರಿಗೆ ಗೊತ್ತಕ್ಕೆ. ಆ ಬಳ್ಳಿ ಬೆಳೆದಿರ್ತದಲ್ಲ, ಬಳ್ಳಿಗೆ ನಿಲ್ಲುವ ತಾಕತ್ತಿರೋದಿಲ್ಲ. ಬೇವಿನ ಮರ ತನ್ನ ಬೇರನ್ನ ಆ ಭೂಮಿಯೊಳಗ ಹೋಗಿಸಿ, ತಾಯಿಯ ಬೇರಾಗಿರುವಂಥದ್ದು ಭೂಮಿಯೊಳಗೆ ಯಾವಾಗ ಇಳಿತದೆ ಅವಾಗ ಭದ್ರವಾಗಿ ನಿಲ್ತದೆ ಆ ಮರ ಭೂಮಿಯ ಮೇಲೆ. ಯಾವಾಗ ಭೂಮಿಯ ಮೇಲೆ ಭದ್ರವಾಗಿ ಆ ಮರ ನಿಲ್ತದೆ, ಅದು ಬಹಳ ಗಾಳಿ ಬಿಟ್ಟರೂ ಅಲ್ಲಾಡೋದಿಲ್ಲ, ಮಳಿ ಚಳಿ ಯಾವುದಕ್ಕೂ ಜಗ್ಗೋದಿಲ್ಲ, ಬಗ್ಗೋದಿಲ್ಲ. ಗಿಡ ಭದ್ರವಾಗಿ ಬೆಳೆದು ನಿಂತಾಗ ಪಕ್ಕದಲ್ಲಿ ಒಂದು ಬಳ್ಳಿ ಬೆಳೀತದೆ. ಆ ಬಳ್ಳಿ ಅಂತದ, ಓ ಗಿಡ, ನನ್ನನ್ನು ಸ್ವಲ್ಪ ನೀನು ಎತ್ತರಕ್ಕೆ ಕರ್ಕೊಂಡು ಹೋಗ್ತೀಯಾ ಅಂತ ಕೇಳ್ತಾರೆ. ನನ್ನನ್ನ ಸ್ವಲ್ಪ ನಿನ್ನೊಂದಿಗೆ ಬೆಳೆಯುವಂತೆ ಆಶ್ರಯವನ್ನು ಕೊಡ್ತೀಯಾ ಅಂತ ಕೇಳಿದಾಗ, ಪರಸ್ಪರ ಧನ್ಯತೆ ಭಾವದಿಂದ ಭಿನ್ನಯಿಸಿಕೊಂಡಾಗ ಆ ಮರ ಹೇಳ್ತದೆ, ಚಿಂತೆ ಮಾಡಬೇಡ, ನಿನಗೆ ನಿಲ್ಲಕ್ಕಾಗೋದಿಲ್ಲ, ಬೆಳೆಯಕ್ಕಾಗೋದಿಲ್ಲ ಅಂದ್ರೆ ಬೇಜಾರಾಗಬೇಡ, ನನ್ನ ಆಶ್ರಯವನ್ನು ಹಿಡ್ಕೊಂಡು ಬೆಳಿ, ನನ್ನಕ್ಕಿಂತ ಎತ್ತರ ಬೆಳೆಯುವಂತ ಬಳ್ಳಿಯನ್ನ ಬೆಳೆಸುವಂತ ಕೆಲಸವನ್ನ ಮರ ಮಾಡ್ತಾರೆ. ನೋಡಿ, ಮರಕ್ಕೆ ಬಳ್ಳಿ ಜೋತ್ ಬಿದ್ದಿರುತ್ತದೆ, ಮರದೊಂದಿಗೆ ಬಳ್ಳಿ ಬೆಳೀತದೆ. ನಾನು ಬೆಳೆದ್ರೆ ಸಾಕು, ನಾನು ಬದುಕಿದ್ರೆ ಸಾಕು, ನಾನು ಜೀವಂತವಾಗಿದ್ರೆ ಸಾಕು ಅನ್ನುವಂಥ ಭಾವನೆಯೊಳಗೆ ಮರ ಸ್ವಾರ್ಥ ಬುದ್ಧಿಯಿಂದ ತಾನಷ್ಟೇ ಬೆಳೆಯೋದಿಲ್ಲ, ತನ್ನ ಪಕ್ಕದಲ್ಲಿ ಬೆಳೆದಿರುವಂತ ಬಳ್ಳಿಗೆ ಆಶ್ರಯವನ್ನು ಕೊಟ್ಟು ಧನ್ಯತೆಯ ಭಾವದಿಂದ ನನಗಿಂತ ಎತ್ತರ ಬೆಳೆಯಂತ ಯಾವಾಗ ಅದಕ್ಕೆ ಶಬಾಷ್ಗಿರಿಯನ್ನು ಕೊಡ್ತದಲ್ಲ, ಅದು ನಿಜವಾದ ಬದುಕು ಅಂತಾರೆ ಶರಣರು. ಅದಕ್ಕೆ ಪರಸ್ಪರ ಧನ್ಯತೆಯ ಭಾವ ಬರಲಿ. ಮರ ಬಳ್ಳಿಯಲ್ಲಿ ಒಬ್ಬರಿಗೊಬ್ಬರು ಬೇಕಾಗಿಕೊಂಡು ಬದುಕಿ ಎನ್ನುವಂತ ಭಾವನೆಯೊಳಗೆ ಹೇಳ್ಕೊಂತ ಬರ್ತಾರ. ಅದಕ್ಕೆ ನಾವು ಹಾಗೆ ಬದುಕಬೇಕಂತ. ಸ್ವತಃ ಒಂದೇ ಗರ್ಭದಲ್ಲಿ ಹುಟ್ಟಿರುವಂತ ಅಣ್ಣ ತಮ್ಮಂದಿರರು, ಹುಟ್ಟುತ್ತಾ ಅಣ್ಣ ತಮ್ಮಂದಿರರು ಬೆಳೆತ ದಾಯಾದಿಗಳನ್ನು ಆಗ್ತಾರೆ ಅಂತ ನಾವು ಹೇಳ್ತೀವಲ್ಲ, ಎಲ್ಲಿ ಮಟ್ಟ ಹೋಗ್ತೈತಿ ನಮ್ಮ ಭಾವ. ಎಷ್ಟು ಕೆಟ್ಟವರಾಗ್ತೀವಿ ನಾವಂದ್ರೆ ಪರಸ್ಪರ ಪ್ರೀತಿಯಿಂದ ಬದುಕುವ ಭಾವ ನಮ್ಮಲ್ಲಿ ಬರೋದಿಲ್ಲ. ಅಣ್ಣ ತಮ್ಮ ಇದ್ರೂ ಸಹಿತ ಹಾಗೆ ಬದುಕೋದಿಲ್ಲ. ನಾವು ಯಾವಾಗಲೂ ಸಹಿತ ದ್ವೇಷ ಭಾವದಿಂದಲೇ ಬದುಕ್ತೇವೆ. ಅಣ್ಣ ತಮ್ಮ ಹೆಂಗ್ ಬದುಕ್ತಿಲ್ಲ, ಎಷ್ಟು ಕ್ರೂರ ಭಾವ ಬರ್ತೈತೆ ಅಣ್ಣ ತಮ್ಮನಿಗೆ ಅಂದ್ರೆ, ತಾಯಿಯ ಗರ್ಭದಿಂದ ಭೂಗರ್ಭಕ್ಕೆ ಬಂದು ಬೆಳೆದ ಮೇಲೆ ಅಣ್ಣ ತಮ್ಮರು ಪ್ರೇಮದಿಂದ ಇರ್ತಾರೆ. ಕೊನೆಗೆ ಮದುವೆಯಾದ ಮೇಲೆ ಒಬ್ಬರಿಗೊಬ್ಬರಿಗೆ ಜಗಳ ಬಂದು ಒಬ್ಬರಿಗೊಬ್ಬರು ಗುದ್ದಾಡಿ ಜಗಳ ಮಾಡಿ ದ್ವೇಷವನ್ನು ಬೆಳೆಸಿಕೊಂಡು ಅವಾಗ ಅಣ್ಣ ತಮ್ಮ ಎದುರಾ ಬದ್ರ ನಿಂತು ಹೇಳ್ತಾರೆ, ನಾನು ಸತ್ರೆ ನೀನು ನನ್ನ ಮಣ್ಣಿಗೆ ಬರಬೇಡ, ನೀನು ಸತ್ರೆ ನಾನು ನಿನ್ನ ಮಣ್ಣಿಗೆ ಬರೋದಿಲ್ಲ. ಇವತ್ತಿಗೆ ನನ್ನ ಪಾಲಿಗೆ ಸತ್ತೆ, ನನ್ನ ಮುಖ ನೀನು ನೋಡಬೇಡ, ನಿನ್ನ ಮುಖ ನಾನು ನೋಡೋದು ಬೇಡ ಅಂತ ತಿಳ್ಕೊಂಡು ವೈರತ್ವ ಭಾವದಿಂದ ಬದುಕಿದರೆ ಅಲ್ಲಿ ಸುಖ ಇರೋದಿಲ್ಲ. ಪರಸ್ಪರ ಪ್ರೇಮದಿಂದ ಬದುಕಿದರೆ ಸುಖ ಇರ್ತೈತಿ ಅಂತಾರೆ ಮಹಾತ್ಮರು. ಪತನದ ಅಂಚಂದೆ ಲಕ್ಷ್ಮಣ ರೇಖೆಯ ನೀತಿಯು ನೀಗಿದು ದಾರಿ, ಯೋಗದ ಪುಣ್ಯದ ರೂಪ ಅನುರಾಗ ಗಾಳಿಯ ದೀಪ, ಬಯಸುವ ಅಣ್ಣನ ಪ್ರೇಮ ಬಳಿ ಬಂದನು ತಮ್ಮಯ ಪ್ರೀತಿಯ ತಮ್ಮ, ಬದುಕೇ ವಿಧಿ ಸೂತ್ರವೋ ಮಾನವ ನೆಪ ಮಾತ್ರವೋ. ಜನಗಣ ಮಾತಾ ಶಿರದಲ್ಲಿ ಧರಿಸಿ
ಸಿಹಿ ಸುಖವಾಗಿ ದೊರೆತನದೊಡಗಿರಿಸಿ ಚಪಲತೆಯೆಲ್ಲ ತಿಳಿಸಿ ಅಂಗುವಿನ ದೀಪ ಉರಿಸಿ ನಡೆದನು ವಿರಾಗಿ ತಂದೆಯೋ ನಗೆಗಾಗಿ ರಾಮನ ಪ್ರೇಮದ ಮೂರ್ತಿ ಸತಿಯ ರಾಮನ ಸ್ಮೃತಿ ಭೂಮಿಯ ಗೆದ್ದರೆ ರಾಜ ಮನದಾಸೆಯ ಗೆದ್ದರೆ ಪೂಜಾ ಬಹುಗೆ ವಿಧಿಸಿದ್ದೋ ಮಾನವ ಜನಗಣ ಮಾತಾ ಶಿರದಲ್ಲಿ ಬಂದೆ ಕೋರಿ ಇತಿ ಮಿತಿ ಮಂಡಿಗೆ ತೂರಿ ಮತಿ ಭ್ರಮೆ ಬಂದುತ್ತ ಜಾರಿ ಪಥನದ ಅಂಚು ಸೇರಿ ಲಕ್ಷ್ಮಣ ರೇಖೆಯ ನೀತಿಗೆ ಸುಧಾರಿ ಯೋಗವು ಪುಣ್ಯದ ರೂಪ ಅನುರಾಗದ ಬಾಳಿನ ದೀಪ ಬಲಿಸು ಅಣ್ಣನ ಪ್ರೇಮ ಬಳಿ ಬಂದನ ಪ್ರೀತಿಯ ತಮ್ಮ ಬದುಕೆ ಮಾನವ ಮಾನವ ಜನಗಣ ಮಾತಾ ಶಿರದಲ್ಲಿ ಧರಿಸಿದ ಮನೆಯಲ್ಲಿ ಬಿಡುವುದು ಬದುಕಿಗೆ ಕೆಡದು ಶಾಂತಿ ಪಾರ್ವತಿ ಪರಮೇಶ್ವರ ನೀವೆಲ್ಲ ಸುಮ್ಮನೆ ಹಿಂದಿದ್ದವ್ರ ಅರ್ಥ ಅಂತ ಸಾಂಬದೇವ ಈಗ ನೀವು ಸುಮ್ಮನೆ ಪಟ್ಟ ಗಣಮಕ್ಕಳು ಅನ್ನೋದೇ ಇಲ್ಲ. ಯಾಕೆ ಅನ್ನೋದಿಲ್ಲ? ಸುಮ್ಮನೆ ನೀವು ಅನುಭವ ಮಾಡ ಅಲ್ಲಿ ಹೇಳಿ ಕುಂತ ದೊಡ್ಡವರು ಅವ್ರು ಹೇಳ್ತೀವಿ. ನಮ್ಮ ಜೋಡು ಗಣಮಕ್ಕಳು ಅಷ್ಟ ಅಂತ ಹುಡುಗರು ಬೇಡ. ಸಾಂಬದೇವ ಪಾರ್ವತಿ ಪರಮೇಶ್ವರ ಮಹಾದೇವ್ ಈಗೆಲ್ಲದಕ್ಕೂ ಗಣಮ ಸಾಂಬದೇ ನಮ ಪಾರ್ವತಿ ಪರಮೇಶ್ವರ ಮಹಾದೇವ್. ಇದು ಭಾಳ ಶಾರ್ಪ್ ಐತಿ. ಹಿಂದೆಲ್ಲೋ ಸೋ ಯಾವುದೋ ಹೆಣ್ಮಗಳು ತಿರುಪತಿಗೆ ಹೊಂಟ್ಲ ಎಲ್ಲಿಗೆ ಎದಕ್ಕೆ ತಿರುಪತಿ ಅಂದ ತಕ್ಷಣ ತಿರುಗಿ ದರ್ಶನಕ್ಕೆ ಹೊಂಟ್ಲಾಗಿ ಹೋಗ್ಬೇಕಾದ್ರೆ ಓಣ್ಯಾಗ ಎಲ್ಲ ಮಂದಿ ಕರ್ಕೊಂಡು ಹೊಂಟಿದ್ದೆ.
ಬರೀ ಹೆಣ್ಮಕ್ಳು ಅಷ್ಟ. ಈಗ ಆಧಾರ್ ಕಾರ್ಡ್ ತೊಗೊಂಡು ಹೇಟ್ ಬಿಡ್ತಾರಲ್ಲ, ಹೇಟ್ ಬಿಟ್ರು 4 ದಿನ ಬರೋದು ಮಂದಿ. ಎಲ್ಲಿದೆ ತಿರುಪತಿ ತಿಮ್ಮಪ್ಪನ ಹತ್ರ ನಿನ್ ತಡಿ, ನೆಟ್ವರ್ಕ್ ಬರೋದಿಲ್ಲ, ಮತ್ತೆ ಎಲ್ಲರೂ ಹೇಳ್ಬಿಟ್ಟಿರ್ತಾರ ಅವ್ರು. ಹಾಗೆ ಎಲ್ಲರೂ ಕರ್ಕೊಂಡು ಹೋಗ್ಬೇಕಾದ್ರೆ ಈಗ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಎಲ್ಲರೂ ಹೋಗೋರು ಏನಂತಾರೆ ಹೇಳ್ರಿ? ಮತ್ತೆಲ್ಲ ನಿಜ ಬಂದಿಲ್ಲ. ಹುಲಿಗೆ ಹೋಗ್ಬೇಕಾದ್ರೆ ಅವರು ದಯವಿಟ್ಟು ಇವ್ರನ್ನ ಜಾತ್ರೆ ಬಂದಾಗ ಕಳಿಸ್ಕೊಡ್ತಾರೆ. ಹುಡುಗರು ಭಾಳ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಯಾವ. ಈಗ ಶ್ರೀಶೈಲಕ್ಕೆ ಹೋಗ್ಬೇಕಾದ್ರೆ ಮಲ್ಲಯ್ಯ ಮಲ್ಲಯ್ಯ ಶ್ರೀಶೈಲಕ್ಕೆ ಹೋಗಿ ಏನಂತೇವೆ? ಮಲ್ಲಯ್ಯ ಕಲೆ ಮಾಂತ್ ಮಲ್ಲಯ್ಯ ಹೋಗಿ ಅಂತೀರಿಲ್ಲ, ಎಲ್ಲರೂ ಹೋಗ್ಬೇಕಾದ್ರು ಅಂತೀರಿ, ಮಾಂತ್ ಮಲ್ಲಯ್ಯ ಹೋಗ್ಬೇಕಾದ್ರು ಅಂತೀರಿ. ಹಿಂಗೆ ತಿರುಪತಿಗೆ ಹೋಗೋರು ಏನಂತಾರೆ? ಗೋವಿಂದ 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 ಅಂತಾರಿಲ್ಲ. ಎಲ್ಲ ಹೆಣ್ಮಕ್ಳು ಕರ್ಕೊಂಡು ಹೊಂಟಿದ್ರು ಎಲ್ಲಿಗೆ? ದಯಾನಂದ ದಯಾನಂದ ಹೋಗ್ಬೇಕಾದ್ರೆ ಗಾಡಿ ನೋಡ್ರಿ ಏನಂತ, ನೀವು ಎಲ್ಲ ಟೀಚರ್ಸ್ ಪ್ರವಾಸ ಕರ್ಕೊಂಡು ಹೋಗಿರಿ, ಅದಕ್ಕೆ ಎಲ್ಲ ಊಟಕ್ಕೂ ಹೋಗಿರಿ, ಹುಡುಗಿಯರಿಗೂ ಹೋಗಿರಿ. ಗುಡ್ಡ ಗಾಡಿ ಹತ್ತುವಾಗ ಅಂದ್ರು ಹುಡ್ರ ಇನ್ನು ಬರೀ ಉಡೋ ಅಂತ ತಾಯಿ ಹೋಗ್ತಾರಂತ. ಇವಾಗ ಗೋವಿಂದ ತಿರುಪತಿ ಹೊಂಟಿ ಗಾಡಿಯಾಗಿರೋರು ಎಲ್ಲ ಹೆಣ್ಮಕ್ಳು ಅಂತಿದ್ರು ಗೋವಿಂದ ಅನ್ಬೇಕಾದ್ರ ಒಟ್ಟು ಹೆಣ್ಮಗಳು ಒಟ್ಟ ಅಂತಿದ್ದಿಲ್ಲ. ತಿರುಪತಿ ಸಮೀಪ ಬರಬೇಕು ಕೇಳಿಲ್ಲ, ಒಟ್ಟ ಅನ್ನಿಲ್ಲ, ಬರೀ ಒಂದ ಮಾತಾಡ್ತಿದ್ಲಾಕಿ. ಅವ್ರಂದಂಗ ಯಾರಂದಂಗ ಗಾಡಿಯಾಗಿದ್ದಾರೆ ಏನಂತಿದ್ರು ಗೋವಿಂದ ಗೋವಿಂದ ಅಂದ ತಕ್ಷಣ ಈಕಿ ಅವ್ರಂದಂಗ. ಇಡೀ ಗೋವಿಂದನ ಮುಟ್ಟುವಂತ ತಿರುಪತಿ ಸಮೀಪ ಬಂದಾಗ ವಯಸ್ಸಾದ ಅಜ್ಜಿಗೆ ಸಿಟ್ಟು ಬಂದ್ಬಿಡ್ತೀವಿ. ಏನ ಹಿಂದೆ ಶೋಭಾನ್ ಸೋ ಅಂತಿ, ಏನಂತಿ ನೀನು? ಏನನ್ಬೇಕು ನಾ ಗೋವಿಂದ ಗೋವಿಂದ ಅಂತ ಅವ್ರಂದ್ರೆ ನೀನು ನೋಡಿದ್ರೆ ಅವ್ರು ಅಂದಂಗ ಅಂತೀನಿ. ಯಾಕೆ ಹಂಗ ಒಬ್ಬೊಬ್ರು ಇರ್ತಾರ ಊರ ಸ್ಟ್ರಾಂಗ್ ಇರ್ತಾರ ಅಜ್ಜಿಯ, ಏನಾರ ಅಂದ್ರೆ ತಾಕತ್ ಅಂತ. ಆ ಹೆಣ್ಮಗಳು ಕೇಳಿದ ತಕ್ಷಣ ಆಯ್ಕೆಂದು ಯಾಕ ಅಮ್ಮ ಸಿಟ್ಟಿಗೆ ಆಗ್ತೀವ ನೀ? ಮತ್ತೆ ಹೌದು ಅವರೆಲ್ಲ ಅಂತಾರ ನಿಮ್ಗೇನಾಗೈತಿ ದಾಡಿ ಅನ್ನಕ್ಕೆ ಕೊಡ್ದು ಅಂದಾಗ ಆಯ್ಕೆಂದಂತ ನೋಡವ ನಾನು ಅಂತಿದ್ದೆ. ಮತ್ತೆ ಯಾಕೆ ನೋಡಿ ನನ್ನ ಗಂಡನ ಹೆಸರು ಗೋವಿಂದ ಐತಿ, ಮತ್ತೆ ನಾ ಹಗಲೆಲ್ಲ ಅವನ ಮೇಲೆ ಬಸ್ತೆ ಕರಿ ಅವನ ಮನೆ ಕರ್ಕೊಂಡ್ರೆ ಸಾಕಿ ಗೋವಿಂದ ಗೋವಿಂದ ಊರಾಗ ಮಂದಿ ಸಹಿತ ಗೋವಿಂದ ಬಾ ಅಂತ. ಇನ್ನು ಹಗಲೆಲ್ಲ ನಾನು ಬಸ್ಸಿನಾಗ ಅವನ ಮೇಲೆ ಕರೀಲಿ, ಅವನು ಸುದ್ದು ಅವನು ಏನ್ ಮಾಡ್ತಾನ? ಎಣ್ಣೆ ಹೊಡಿತಾನ ಮಾಡ್ತಾನ. ಕೆಟ್ಟ ಚಟ ಮಾಡುವಂತ ಗಂಡನ ಹೆಸರನ್ನ ನಾನು ದೇವಸ್ಥಾನಕ್ಕೆ ಹೊಂಟ್ರೆ ಕರೆಯೋದಿಲ್ಲ, ನಾ ಕರೆಯಂಗಿಲ್ಲ ಅಂತ. ಮತ್ತೆ ಏನ್ ಮಾಡ್ಕೊಂಡು ಮಾಡಿ ಈಗ ಮಾಡಕ್ತೀನಿ, ಅದನ್ನ ಮಾಡ್ತೀನಿ, ಮತ್ತೆ ಮಾಡಿ ಅವ್ರಂದಂಗ ಅಂತ ಹೇಳಿದ. ಈಗ ನಾನು ಸಾಂಬಜೇನಮ ಇದ್ರ ಬಾಳ ಮಂದಿ ಸಾಂಗುಳ ಅಂದಂಗ ಹಾಗಷ್ಟ. ದೇವರ ಸ್ಮರಣೆಯನ್ನು ನಾವು ಮಾಡಬೇಕು. ಭಗವಂತನ ಸ್ಮರಣೆಯನ್ನು ಮಾಡೋದು ತಪ್ಪಲ್ಲ.
ತಪ್ಪು ಅನ್ಕೊಂಡ್ರೆ ನಿಮ್ಗೆಲ್ಲ ನಾ ಕೇಳ್ತೀನಿ, ಭಗವಂತನಿಗಾಗಿ ಏನು ಕೊಟ್ಟಿರಿ ನೀವು? ಏನು ಕೊಟ್ಟಿರಪ್ಪ? ದೇವರಿಗೆ ಏನು ಕೊಟ್ಟಿರಿ? ಏನಾರ ಏನು ಕೊಟ್ಟಿರಿ? ಹತ್ತಿ ಕಟ್ಟಿಗೆ ಉದಿನ ಕಟ್ಟಿ ಕೊಟ್ಟಿರಿ. ಹೌದು, ಅಲ್ಲೇ ಇಲ್ಲೇ ಉದಿರ್ತಾವ ಅಂತ ಹಿಡ್ಕೊಂಡ್ಬರ್ತಾರ ಮುಂಜಾನೆ. ದೇವರಿಗೆ ದೇವರಿಗೆ ಏನು ಕೊಟ್ಟಿರಿ ನೀವು? ನೀವೇನೂ ಕೊಡಕ್ ಸಾಧ್ಯನೇ ಇಲ್ಲ. ದೇವರು ನಮಗಾಗಿ ಎಲ್ಲವನ್ನ ಕೊಟ್ಟಾನ, ದೇವರಿಗಾಗಿ ನಮ್ಗೇನೂ ಕೊಡಕ್ ಆಗೋದಿಲ್ಲ. ನೀವೆಲ್ಲ ತಿಳಿದವರದಿರಿ, ಶಾಣೆಯರದಿರಿ, ಓದ್ಯವರದಿರಿ, ಹೌದಾ, ತಿಳುವಳಿಕೆ ಉಳ್ಳವರದಿರಿ. ನಿಮ್ಮ ಮನೆ ಒಳಗೆ ಕರೆಂಟ್ ಬಳಕೆ ಮಾಡ್ತಿರಲ್ಲ, ಮಾಡ್ತಿರಿಲ್ಲ? ಆ ಕರೆಂಟಿನಿಂದ ಏನೇನು ಉಪಯೋಗ ಮಾಡ್ತೀರಿ ಮನೆ? ಹಣ ಏನು ಉಪಯೋಗ ಮಾಡ್ತೀರಿ ಹೇಳಿ? ನಿಮ್ಮನ್ನ ಯಾಕೆ ಕೇಳ್ತೀನಿ ಅಂದ್ರ, ನಿಮ್ಮ ಕಡೆಯಿಂದ ಉತ್ತರ ಬಂತಂದ್ರೆ ನಿಮ್ಗೆ ಜನ ತುಳಿತೈತಿ ಅಂತ ಅರ್ಥ. ಯಾನ ಈ ಊರಾಗ ಯುವ ಅಷ್ಟ ಅಂತ ಮನೆ ಹಿರಿಯತನ ಮಾಡೋರು ಯಾರು ಎಲ್ಲರ ಮದುವೆಗೆ ನಡೆದ ಇವನ್ನ ಕರ್ಕೊಂಡು ಹೋಗಿರ್ತಾರೆ ಮುಂದೆ ಮಾತುಕತೆ. ಯಾಕಂದ್ರೆ ಮುಂದೆ ಕುಂತ್ಬಿಡ್ತಾರೆ. ಇದ್ರಾಗ ಯಾವ್ಯಾವ ಸರ್ವಜ್ಞ ಅದ, ನಾವು ಯಾವ್ಯಾವ ದೇವರು ಅದ, ನಾವು ಯಾವ್ಯಾವ ಏನು ಮಾತು ಇರಬೇಕು. ಇವೇನು ಮುಂದಿನ ದೇಶದ ಪ್ರಜೆಗಳು ಆಗ್ತಾರೆ, ದೇಶಕ್ಕೆ ಸ್ಮಾರಕ ಆಗು ಎನ್ನುವಂಥ ಅವಸ್ಥೆಗೂ ಹೋಗ್ತವೆ. ಅದಕ್ಕೆ ದಯವಿಟ್ಟು ನಿಮ್ಮ ಮಕ್ಕಳನ್ನ ಸ್ಮಾರಕ ಆಗುವಂಥ ಸಂಸ್ಕಾರ ಕೊಡು, ಮಾರಕ ಆಗುವಂಥ ಸಂಸ್ಕಾರ ಕೊಡಬೇಡ. ನಿಮ್ಮ ಹೊಟ್ಟೆಯಾಗ ಹುಟ್ಟುವ ಮಕ್ಕಳು ಮಕ್ಕಳಾಗಿ ಉಳಿಯೇ ಹೊರತಾಗಿ ಇಕ್ಕಳಾಗಿ ನಿಮ್ಮನ್ನ ಸುತ್ತಿ ಬೀಳ್ತೀರಿ ನಾವು. ಅದಕ್ಕೆ ಮಕ್ಕಳಾಗಿ ಇಟ್ಕೋಬೇಕು, ಸಂಸ್ಕಾರ ಕೊಡಿ ಅಂತ. ಮನೆಯೊಳಗೆ ಉಪಯೋಗ ಮಾಡ್ತೀವಲ್ಲ, ಮಿಕ್ಸರ್ ಉಪಯೋಗ ಮಾಡ್ತೀವಿ, ಐರನ್ ಬಾಕ್ಸ್ ಉಪಯೋಗ ಮಾಡ್ತೀವಿ, ಫ್ರಿಡ್ಜ್, ಹೌದಾ, ಗ್ರೈಂಡರ್, ಎಲ್ಲವುಗಳನ್ನು ಉಪಯೋಗ ಮಾಡ್ತೀವಿ. ಫ್ಯಾನ, ಏನೆಲ್ಲ, AC, ಏರ್ ಕೂಲರ್, ಎಲ್ಲವುಗಳನ್ನ ಕರೆಂಟಿನಿಂದ ಏನೇನು ಉಪಯೋಗ ಮಾಡಕ್ಕಾಗುತ್ತೋ ಅದನ್ನೆಲ್ಲ ಮಾಡ್ತೀವಿ, ಹೌದಾ? ಯಾರ ಮನೇಲಿ ಕರೆಂಟ್? ಯಾರ ಮನೇಲಿ ಕರೆಂಟ್? ನಿಮ್ಮ ಮನೆಯಾಗಿರುವಂತ ಫ್ರಿಡ್ಜ್ ಆಗಲಿ, ಗ್ರೈಂಡರ್ ಆಗಲಿ, ನಮ್ಮ ಮನೆಯಾಗಿರುವಂತ ಗ್ರೈಂಡರ್ ಅನ್ನ ನಮ್ಮ ಮನೆ ಕರೆಂಟಿನಿಂದ ಉಪಯೋಗ ಮಾಡೋದು ಬೇಡ ಅಂತ ಮಂದಿ ಮನೆಗೆ ಹೋಗಿ ಗ್ರೈಂಡರ್ ಹಾಕೊಂಡು ಬರ್ತೀರೇನು? ಮತ್ತೆ ನಿಮ್ಮ ಮನೆಯಾಗಿರೋ ಕರೆಂಟ್ ನಿಮ್ಗೆ ಹೋಗಲ್ಲದು, ನಿಮ್ಗೆ ಹೋಗಲ್ರಿ. ಆ ಕರೆಂಟಿನಿಂದ ಉಪಯೋಗ ಮಾಡ್ತೀರಲ್ಲ, ಮಾಡೋದಿಲ್ಲ? ಮಾಡ್ತೀರಿ. ಆ ಕರೆಂಟಿನಿಂದ ಎಷ್ಟರ ಉಪಯೋಗ ಮಾಡಿ ನೀವು, ಆಗ ತಿಂಗಳಾದ ಮೇಲೆ ನಿಮ್ಮ ಮನೆಗೆ ಬಂದು ಬರ್ತೈತಿ ಏನು? ಇವರು ದಯವಿಟ್ಟು ನಾಳೆ ನಾನು ಒಂದು ಇಲ್ಲೇ ಕುಂತ್ರೆ ಮುಂದಿನ ವರ್ಷ ಇವರ ಹೇಳಕ್ಕೆ ಕರೆಂಟ್ ಬಿಲ್ ಬರ್ತೈತಲ್ಲ ಮನೆಗೆ ಒಂದು ತಿಂಗಳಾದ ಮೇಲೆ. ಕರೆಂಟ್ ಬಿಲ್ ಯಾಕೆ ಬಂತ್ರಿ? ನೀವು ಬಳಸಿದ ಕರೆಂಟ್ ಬಿಲ್, ಕರೆಂಟಿಗಾಗಿ ಅವರು KB ಅವರು ನಿಮ್ಗೊಂದು ತಿಂಗಳಿಗೆ ಬಿಲ್ ಕಳಿಸ್ತಾರೆ, ಹೌದಾ? ಕಳಿಸ್ತಾರೆ. ನೀವಲ್ವ KB ಅವರಿಗೆ, ಅಲ್ರಿ ನಮ್ಮ ಮನೆಯ ಕರೆಂಟ, ನಮ್ಮ ಮನೆಯಂದು ಗ್ರೈಂಡರ್, ನಮ್ಮ ಮನೆಯ ಮಿಕ್ಸಿ, ನಾವ್ ಎಷ್ಟರ ಉರಿಸ್ತೀವಿ, ನಾವ್ ಎಷ್ಟರ ಬಳಸ್ತೇವೆ, ನಿಮ್ಗೆ ಯಾಕೆ ಬಿಲ್ ಕಟ್ಟಬೇಕು ಅಂತ ಒಂದು ಸಾರಿ ಅದ ಕೇಳಿದ್ರೆ ಕೇಳಿದ್ರೆ ನಿಮ್ಮ ಮನೆ ಮರದಿನ ಕಟ್ಟಲ್ಲ. ಕೇಳ ವಯರ್ ಕಟ್ ಮಾಡಿಬಿಡ್ತೈತಿ KB ಮಂದಿ, ಹೌದಾ? ನೀವು ಎಷ್ಟು ತಾಸು ಬಳಸ್ತಿರಲ್ಲ ಕರೆಂಟ, ಆ ಬಳಕೆ ಮಾಡಿರುವಂತ ಕರೆಂಟಿಗಾಗಿ KB ಅವರು ನಿಮ್ಮ ಮನೆಗೆ ಒಂದು ತಿಂಗಳಿಗೆ ಬಿಲ್ ಕೊಡ್ತಾರಲ್ಲ? ಆ ಬಿಲ್ಲನ್ನು ಕಟ್ಟಿದ್ರೆ ಮಾತ್ರ ನಿಮ್ಮ ಮನೆಯೊಳಗೆ ಸದಾಕಾಲ ದೀಪ ಇರ್ತದೆ, ಲೈಟ್ ಇರ್ತದೆ,
ಕರೆಂಟ್ ಇರ್ತದೆ. ಒಂದು ವೇಳೆ ನಾನು ಕಟ್ಟೋದಿಲ್ಲ, ನಮ್ಮ ಮನೆ ಕರೆಂಟ್ ಅನ್ನು ನಾನು ಎಷ್ಟು ಬೇಕಾದ್ರೂ ಬಳಸ್ತೀನಿ ಅಂತ ತಿಳ್ಕೊಂಡು ಬಳಸಿ ಅದಕ್ಕೆ ಬಿಲ್ ಕಟ್ಟಲಿಲ್ಲ ಅಂದ್ರೆ ಮರುದಿನ ನಿನ್ನ ಮನೆಯೊಳಗೆ ಲೈಟ್ ಇರಂಗಿಲ್ಲ, ಕರೆಂಟ್ ಇರಂಗಿಲ್ಲ. ಹೋಗಿ ಇದು ಅರ್ಥ ಆಗಿಲ್ಲ ಅಂತ ತಿಳಿದ್ರಿ. ನಿಮ್ಮೂರಾಗ ಈಗ ಆಗ ಹೊಕ್ಕನ ಎಲ್ಲಿಗೆ ಕಾಣದೆ ದೇಶಕ್ಕೆ ಹೋಗ್ತಾರ ಹೊಂಟಿರ್ತಾರ ನೋಡ, ಟಿಕೆಟ್ ತೆಗೆಸಿರ್ತಾರ. ದವಾಖಾನಿಗೆ ಒಯ್ದ ತಕ್ಷಣ ನಿಮ್ಮ ಮನೆಯಲ್ಲಿ ಇರುವಂತವ್ರಾಗಲಿ ಯಾರೇ ಆಗಲಿ ನಿಮ್ಮ ಊರವ್ರನ್ನ ದವಾಖಾನಿಗೆ ಹೋದಾಗ ಅಲ್ಲೋ ಇಲ್ಲೋ ಒಂದು ತಟಗ ಉಸುರಿದ್ದಾಗ ಅವನಿಗೆ ಮೂಗಿಗೆ ಹಾಕ್ತಾರೆ. ಏನು ಗಾಳಿ, ಆಮ್ಲಜನಕ, ಉಸಿರಾಟ, ಆಕ್ಸಿಜನ್. ಆ ಆಕ್ಸಿಜನ್ ಅನ್ನು ಹಾಕ್ತಾರ ಅವರು ದವಾಖಾನೆಯೊಳಗೆ. ಹೌದಾ? ಆಕ್ಸಿಜನ್ ಅನ್ನು ಹಾಕಿ 3 ದಿನ ಅವನನ್ನು ಇಡ್ತಾರಲ್ಲೇ. 3 ದಿನ ಇಟ್ಟ ಮೇಲೆ ಬದುಕಿದ್ರೆ ಶಿವನ ಆಟ. ಹೋದ ಅಂದ್ರ ಎಷ್ಟು ಪ್ರಯತ್ನ ಮಾಡಿದೀವ್ರಿ ಆದ್ರೂ ಉಳಿಲಿಲ್ಲ ಅಂತ ಆಕ್ಸಿಜನ್ ಅನ್ನು ತೆಗೆದ ಮೇಲೆ ನಿಮಗೆ ಬಾಡಿ ಕೊಡ್ಬೇಕಾದ್ರೆ ಆ ಬಾಡಿ ಜೊತೆಗೆ ಏನು ಕೊಡ್ತಾರೆ? ನಿಮ್ಗೆ ಆಕ್ಸಿಜನ್ ಅನ್ನು ಉಪಯೋಗ ಮಾಡಿದ ಮೇಲೆ 3 ದಿನದ ಬಿಲ್ ಕೊಡ್ತಾರೆ. ನಿಮ್ಗೆ ಕೊಡ್ತಾರೆ, 3 ದಿನದ ಬಿಲ್ ಕೊಡ್ತಾರ. ಕೃತಕವಾಗಿರುವಂತ ಗಾಳಿಯನ್ನು ತಯಾರು ಮಾಡಿ ನಿಮ್ಮ ಮೂಗಿಗೆ ಗಾಳಿಯನ್ನು ಹಾಕಿದ್ರು ಅಂದ್ರೆ ಅವ್ರು ಬಿಲ್ ಕೊಡ್ತಾರ. ಗಾಳಿ ಫ್ರೀ ಐತೆ ಅಂತ ತಿಳ್ಕೊಂಡು ಏನಾದ್ರು ಬಿಲ್ ಕೊಡದೆ ನಿಮಗೆ ಕಳಿಸೋದಿಲ್ಲ. 3 ಲಕ್ಷ ಬಿಲ್ ಮಾಡ್ತಾರೆ ನಿಮ್ಗ ಆಕ್ಸಿಜನ್ ಅನ್ನು ಹಾಕಿದ್ರೆ. ಹೌದಾ? ನೀವು ದವಾಖಾನೆಗೆ ಹೋಗಿ ಗಾಳಿಯನ್ನು ಸ್ವೀಕಾರ ಮಾಡಿಕೊಂಡು ಬಂದ್ರು ಬಿಲ್ ಐತಿ, ಆಯ್ತಾ? ಮನೆಯೊಳಗೆ ಕರೆಂಟ್ ಅನ್ನು ಬಳಕೆ ಮಾಡಿಕೊಂಡು 1 ತಿಂಗಳ ನಂತರ ನಿಮ್ಮ ಮನೆಗೆ ಕರೆಂಟ್ ಬಿಲ್ ಬರ್ತೈತಿ. ಇಷ್ಟೆಲ್ಲ ಬಂದ್ರು ಸಹಿತ ನಾವು ಅವುಗಳನ್ನು ಕಟ್ಟುತ್ತೇವೆ. ಭಗವಂತ ನಮಗಾಗಿ ಹಗಲಿನಲ್ಲಿ ಸೂರ್ಯ ಅನ್ನುವಂತ ಲೈಟ್ ಕೊಟ್ಟಾನಿಲ್ರಿ? ರಾತ್ರಿಯ ಸಮಯದಲ್ಲಿ ಚಂದ್ರ ಅನ್ನುವಂತ ಲೈಟ್ ಕೊಟ್ಟಾನಿಲ್ರಿ? ನಿಮಗಾಗಿ 3 ದಿನ ಬದುಕುವಂತ ವ್ಯಕ್ತಿಗೆ ಆಕ್ಸಿಜನ್ ಅನ್ನು ಹಾಕಿದ್ರೆ 3 ಲಕ್ಷ ಬಿಲ್ ಮಾಡಿ ದವಾಖಾನೆಯೊಳಗೆ ಬಿಲ್ ಕೊಡ್ತಾರಂದ್ರ ನೀನು ಹುಟ್ಟಿನಿಂದ ಹಿಡ್ಕೊಂಡು ಸಾಯುವವರೆಗೂ ಸಹಿತ ನೀನು ಎಷ್ಟು ಸಾರಿ ಉಸಿರಾಡ್ತೀವೋ, ಎಷ್ಟು ಸಾರಿ ಆಮ್ಲಜನಕವನ್ನು ಸ್ವೀಕಾರ ಮಾಡ್ತೀವೋ ಅಷ್ಟು ಸಾರೇನೂ ಸಹಿತ ನಿನಗೆ ಭಗವಂತ 1 ದಿನ ಈ ಗಾಳಿಗಾಗಿ ಬಿಲ್ ಕೇಳಿಲ್ಲ. ಕೇಳಿದಾನೇನು? ಕೇಳಿಲ್ಲ. ಈ ಕರೆಂಟ್ ಅನ್ನ ನಾವು ಬಳಕೆ ಮಾಡಿದಾಗ ಬಿಲ್ ಕೊಡ್ತೇವೆ. ಸೂರ್ಯ ಅನ್ನುವಂತ ಲೈಟ್ ಅನ್ನ ನಮಗೆ ಕೊಟ್ಟಾಗ ಸೂರ್ಯನನ್ನ ಕೊಟ್ಟಿನಿ, ನಿಮ್ಗೆ ಬೆಳಕು ಕೊಟ್ಟಿನಿ, ಹಗಲಿನ ಸಮಯದೊಳಗ ಆ ಸೂರ್ಯನಿಗೆ ಬಿಲ್ ಕೊಡುವಂತಾನೇನು? ಕೊಡೋದಿಲ್ಲ. ಈ ಭೂಮಿಯಲ್ಲಿ ಹೊರಗಡೆ ಹೋಗಿ ಏನಾದ್ರೂ ತಿನ್ನಲಿಕ್ಕೆ ತರಬೇಕು ಅಂದ್ರ ಅಂಗಡಿ ಒಳಗೆ ಜ್ವಾಳ ತಗೊಂಡು ಬರ್ರಿ, ನಿಮ್ಗೆ 1 ಕೆಜಿಗೆ 60 ರೂಪಾಯಿತೋ 30 ರೂಪಾಯಿತೋ ಬಿಲ್ ಮಾಡ್ತಾರ. ಅಕ್ಕಿ ತಗೊಂಡು ಬರ್ರಿ, ಅದಕ್ಕೂ ಬಿಲ್ ಮಾಡ್ತಾರ. ಆಗ ನಿಮ್ಮ ಹೊಲದಲ್ಲಿ ಬೆಳೆಯುವಂತ ಜ್ವಾಳಗಳನ್ನ ಭಗವಂತ ಕೊಡಾಕತ್ಯಾನಂದ್ರ ಆ ಭಗವಂತ 1 ಕೆಜಿ ಜ್ವಾಳ ಬೆಳೆದಂದ್ರೆ ಬಿಲ್ ಕಟ್ಟಂತ ಕೇಳ್ತಾನೇನು? ಕೇಳ್ತಾನ? ನಿಮ್ಗ ಕೇಳೋದಿಲ್ಲ. ಭೂಮಿ ಬೆಳೆಯನ್ನು ಕೊಡ್ತದೆ, ಗಾಳಿ ಉಸಿರಾಟ ಮಾಡಲಿಕ್ಕೆ ಗಾಳಿಯನ್ನು ಕೊಡ್ತದೆ, ಸೂರ್ಯ ಹಗಲಿನಲ್ಲಿ ಬೆಳಕು ಕೊಡ್ತಾನ, ಚಂದ್ರ ರಾತ್ರಿಯ ಸಂದರ್ಭದಲ್ಲಿ ಬೆಳಕು ಕೊಡ್ತಾನಂದ್ರ ಹಾಗಾದ್ರೆ ಎಲ್ಲವನ್ನ ಭಗವಂತ ನಮಗಾಗಿ ಕೊಟ್ಟಾನ. ಭಗವಂತನಿಗಾಗಿ ನಾವು ಏನು ಕೊಡ್ತೀವಿ? ಯಾವ ಬಿಲ್ಲನ್ನು ಕಟ್ಟಿಲ್ಲ, ಏನನ್ನು ಕೊಟ್ಟಿಲ್ಲ. ಹಾಗಾದ್ರೆ ಭಗವಂತ ಏನು ಕೇಳ್ತಾನಂದ್ರ ನನಗ 3 ದಿನ ದವಾಖಾನೆಯೊಳಗಿದ್ದಾಗ ಆಕ್ಸಿಜನ್ ಅನ್ನ ಬಳಕೆ ಮಾಡಿಕೊಂಡಿರುವಂತ ವ್ಯಕ್ತಿ ಬದುಕ್ತಾನೋ ಸಾಯ್ತಾನೋ ಗೊತ್ತಿಲ್ಲ, ಅವನಿಗೆ ಬಿಲ್ ಕಟ್ತಿರಲ್ಲ. ಮನೆಯೊಳಗೆ ಬಳಕೆ ಮಾಡಿದ ಲೈಟ್ಗೆ ಬಿಲ್ ಕಟ್ತಿರಲ್ಲ. ನನಗೇನೋ ಬಿಲ್ ಕಟ್ಟೋದು ಬೇಡ, ನಾನು ನಿಮಗೆ ಎಲ್ಲವನ್ನ ಕೊಡ್ತೀನಿ ಅಂದ್ರೆ ನನಗೆ ಬಿಲ್ ಕಟ್ಟೋದು ಬೇಡ. ನನಗೆ ಕೊಟ್ಟೋದಾದ್ರೆ 1 ಸಾರಿ ಭಕ್ತಿಯಿಂದ ನನ್ನ ನಾಮಸ್ಮರಣೆಯನ್ನ ಮಾಡಿಬಿಡಿ ಸಾಕು ಅಂತಾನೆ ಭಗವಂತ. 1 ಸಾರಿ ದೇವರ ಧ್ಯಾನ ಮಾಡಿ ನನಗೆ ಅದೇ ತಿಳಿದು ಸಾಂಬದೇ ನಮ ಪಾರ್ವತಿ ಪರಮೇಶ್ವರ ಈ ಧ್ಯಾನ ಭಗವಂತ ಯಾವುದನ್ನು ಇಷ್ಟಪಡ್ತಾನೆ? ಭಗವಂತ ಏನನ್ನ ಅಪೇಕ್ಷೆ ಪಡ್ತಾನೆ? ಭಗವಂತ ಏನು ಕೇಳ್ತಾನಂದ್ರೆ ಬಂಗಾರದ ಕಿರೀಟವನ್ನು ಮಾಡು ಅನ್ನೋದಿಲ್ಲ, ಬೆಳ್ಳಿಯ ಕಿರೀಟವನ್ನು ಮಾಡಿಕೊಡು ಅನ್ನೋದಿಲ್ಲ, ನನಗೆ ಬೆಳ್ಳಿಯ ಕಣ್ಬಟ್ಟು
ಕ್ವಾರಿಯ ಬೆಳ್ಳಿಯ ಮೀಸೆಯನ್ನು ಮಾಡಿಕೊಡುವಂತ ಭಗವಂತ ಕೇಳೋದಿಲ್ಲ. ಭಗವಂತ ಏನು ಅಪೇಕ್ಷೆ ಪಡ್ತಾನಂದ್ರ ಭಗವಂತ ಏನೂ ಕೇಳೋದಿಲ್ಲ, ಕೇಳೋದು ಒಂದನ್ನೇ ಕೇಳ್ತಾನೆ ಭಗವಂತ. ಅದಕ್ಕೆ ಬಸವಣ್ಣ ಹೇಳ್ತಾನೆ, ದೇವರು ಯಾವುದನ್ನ ಕೇಳ್ತಾನೆ? ನಾದ ಪ್ರಿಯ ಶಿವನೆಂಬರು ನಾದ ಪ್ರಿಯ ಶಿವನಲ್ಲವಯ್ಯ, ವೇದ ಪ್ರಿಯ ಶಿವನೆಂಬರು ವೇದ ಪ್ರಿಯ ಶಿವನಲ್ಲವಯ್ಯ. ನಾದವ ಮಾಡಿದ ರಾವಣಂಗ್ಯಾರೆ ಆಯುಷ್ಯವಾಯಿತು, ವೇದವನೋದಿದ ಬ್ರಹ್ಮನ ಸಿರ ಹೋಯಿತು. ನಾದ ಪ್ರಿಯನೂ ಅಲ್ಲ, ವೇದ ಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂತಾನೆ ಬಸವಣ್ಣ. ದೇವರು ಯಾವುದನ್ನ ಕೇಳ್ತಾನಂದ್ರೆ ಭಕ್ತಿಯಿಂದ ನನ್ನನ್ನು ಧ್ಯಾನ ಮಾಡಿದರೆ ಸಾಕು, ಅದೇ ನನಗ ಸ್ವರ್ಗ, ಅದೇ ನನಗ ಕಾಣಿಕೆ ಎನ್ನುವಂತ ಮಾತನ್ನ ದೇವರು ಕೇಳ್ತಾನಂದ್ರೆ ನಾವು ಭಕ್ತಿಯಿಂದ, ಪ್ರೇಮದಿಂದ, ಪ್ರೀತಿಯಿಂದ ಭಗವಂತನ ಧ್ಯಾನ ಮಾಡಬೇಕನ್ನೋದನ್ನು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಅದಕ್ಕೆ ನಾವೆಲ್ಲರೂ ಕೂಡಿ ಬದುಕಬೇಕನ್ನುವಂಥ ಚಿಂತನೆಯನ್ನು ಮಾಡಾಕತ್ತೀವಿ. ಕೂಡಿ ಬದುಕೋದ್ರೊಳಗೆ ಐತಲ್ಲ ಪರಸ್ಪರ ಧನ್ಯತೆಯ ಭಾವ. ಕೋಳಿ ಒಂದು ಅಗಳ ಕಣ್ತಿ ಅಂದ್ರೆ ಎಲ್ಲ ಕೋಳಿಯ ತನ್ನ ಬಳಗ ಕರಿತಿದ್ದಿಲ್ಲ. ತಿಪ್ಪಿಯೊಳಗ ಕಾಳುಗಳು ಬಿದ್ದು ಅಂದ್ರೆ ಕೋಳಿ ತಾನೇ ತಿಂದು ನಾಳೆಗೆ ಬರ್ತೈತಿ ಅಂತ ಕಾದಿಟ್ಕೊಳ್ಳೋದಿಲ್ಲ ಕೋಳಿ. ಬರೀ ಇಲ್ಲಿ ಕಾಳುಗಳದಾವ, ನಾನು ಉಣ್ತೇನೆ, ನನ್ನೊಂದಿಗೆ ನೀವು ಒಂದು ಆರಾಮೇರಿ ಅಂತ ತಿಳ್ಕೊಂಡು ತನ್ನ ಬಳಗವನ್ನ ಕರಿತಿದ್ದನು. ಕೋಳಿ ಕೂಗಿ ಹೋಗ್ತೈತಿಲ್ಲ, ಹೋಗುದಿಲ್ಲ, ಕೂಗಿ ಕರೀತದೆ. ಆ ಕೋಳಿಯ ಗುಣ ನಮ್ಮಲ್ಲಿ ಬರಲಿ, ಕಾಗೆಯ ಗುಣ ನಮ್ಮಲ್ಲಿ ಬರಲಿ. ಈಗ ಕೋಳಿ ಕೂಗನ ಬಿಟ್ಬಿಟ್ಟೈತಿ, ಕೋಳಿ ಕೂಗಲಿಲ್ಲ. ಮೊದಲೆಲ್ಲ ತಾಯಂದ್ರು ಹೇಳ್ಬೇಕಾದ್ರ ಮನ್ಯಾಗ ಗಡಿಯಾರ ಇದ್ದಿಲ್ಲ, ಕೈಯಾಗ ಮೊಬೈಲ್ಗಳಿದ್ದಿಲ್ಲ, ಕೈ ಒಳಗ ವಾಚ್ಗಳಿದ್ದಿಲ್ಲ, ಮನೆಯೊಳಗ ಅಲಾರಾಮ್ಗಳಿದ್ದಿಲ್ಲ, ಮನೆಯೊಳಗ ವಾಲ್ ಕ್ಲಾಕ್ಗಳಿದ್ದಿಲ್ಲ, ಮನೆಯೊಳಗ ಏನೂ ಇದ್ದಿಲ್ಲ ಸಮಯದ ಪ್ರಜ್ಞೆಯನ್ನು ತಿಳ್ಕೊಳಕ. ಆದ್ರ ಎಲ್ಲ ಹಿರಿಯರಿಗೆ ಗೊತ್ತಿದೆ, ಕೋಳಿ ಕೂಗಿತು ಅಂದ್ರ ಬೆಳಕು ಹರಿತು ಅಂತ ಹೇಳ್ತಿದ್ರು. ಹೌದಾ ಹೌದಾ ಇಲ್ಲ? ಭವಿಷ್ಯತ್ ಕಾಲದ ಜ್ಞಾನ ಕೋಳಿಗೆ ಮಾತ್ರ ಇದೆ. ಭವಿಷ್ಯತ್ ಕಾಲದ ಜ್ಞಾನ ಪ್ರಾಣಿಗಳಿಗಿರುವ ಜ್ಞಾನ ನಮಗಿಲ್ಲ. ನಾವು ಹಾಗಾಗಿ ಕೂಡಿ ಬದುಕೋದ್ರಲ್ಲಿ ಹೆಂಗುಳದ್ ಬಿಟ್ಟಿವಿ. ಪ್ರಾಣಿಗಳಿಗಿರುವಂತ ಪ್ರಜ್ಞೆ ನಮಗಿಲ್ಲ, ಹಾಗಾಗಿ ಎಲ್ಲರೊಂದಿಗೆ ಪ್ರೇಮದಿಂದ ಇರಾಕ ದೂರ ಆಗಿ ನಾವು ಇರೋದೇ ಇಲ್ಲ. ಈ ಭೂತ ಕಾಲ, ಭವಿಷ್ಯತ್ ಕಾಲ, ವರ್ತಮಾನ ಕಾಲಗಳಂತ ಬರ್ತಾವೆ. ಎದುರಾಗಿ ಬರ್ತಾವೆ, ಎದುರಾಗ ಬರ್ತಾವ ಹುಡುಗರು. ಯಾಕಾಲ ವ್ಯಾಕರಣ ಬರೋದಲ್ಲಪ್ಪ. ಕನ್ನಡದ ವ್ಯಾಕರಣದಲ್ಲಿ 3 ಕಾಲಗಳು ಬರ್ತಾವ. ಯಾವ್ಯಾವು? ಬೆಳೆಗಾಲ, ಮಳೆಗಾಲ, ಬೇಸಿಗೆ ಕಾಲ, ಹವಾಮಾನ. ಭೂತಕಾಲ, ವರ್ತಮಾನ ಕಾಲ, ಭೂತ, ಭವಿಷ್ಯತ್ ಅಂತ 3 ಕಾಲಗಳು ಬರ್ತಾವ. ವರ್ತಮಾನ ಅಂದ್ರೆ ಯಾವುದು? ನಡೆದಿತ್ತು, ನಡೀತಾ ಇರೋದು, ನಡೆಯಕತ್ತಿದ್ದು. ಭೂತ ಅಂದ್ರೆ ಯಾವುದು? ಆಗಿ ಹೋಗಿತ್ತು. ಭವಿಷ್ಯತ್ ಅಂದ್ರೆ ಯಾವುದು? ಮುಂದೆ ಬರೋದು. ವರ್ತಮಾನ ನಾ ಕೇಳ್ತೀನಿ ಹತ್ರ ಹೇಳ. ಇವತ್ತು ನಾನು ಸೂಡಿಯೊಳಗ ಮೈಸೂರು ಸಂಸ್ಥಾನ ಮಠದ ಶಾಖಾ ಮಠ ಇಲ್ಲಿ ಗುರುಮಹಾಂತೇಶ್ವರರ 58ನೆಯ ಪುಣ್ಯಾರಾಧನೆ ನಿಮಿತ್ತವಾಗಿ ಆಧ್ಯಾತ್ಮ ಪ್ರವಚನ ಅನ್ನುವಂಥ ವಿಷಯದೊಳಗ ಇವತ್ತಿನ ದಿನ ನಾನು ಕೂಡಿ ಬದುಕೋದ್ರಲ್ಲಿ ಸುಖ ಐತಿ ಅನ್ನೋದನ್ನು ಹೇಳಾಕತ್ತೀನಿ. ಇದು ಯಾವ ಕಾಲ? ನಾನು ಗುರುವಿನ ಸೇವೆಯನ್ನು ಮಾಡಿ ಪುಣ್ಯಾತ್ಮರಾಗಿ, ಗುರುವಿನ ಸೇವೆಯಿಂದ ಈ ಭೂಮಿಯ ಮೇಲೆ ನಿಮ್ಗೆ ಒಳಿತಾಗ್ತದೆ, ಗುರುವಿನ ಸೇವೆಯನ್ನು ಮಾಡೋದೇ ಈ ಧರೆಯೊಳಗ ಧನ್ಯನಾದವನು ಅನ್ನುವಂಥ ಮಾತುಗಳನ್ನು ಹೇಳಿದ್ದೆ. ನಾನು ದೇವರನ್ನ ಕುರಿತು ದೇವರ ಬಗ್ಗೆ, ದೇವರು ಎಲ್ಲಿದ್ದಾನೆ, ಹೇಗಿದ್ದಾನೆ, ಏನು ಮಾಡ್ತಾನೆ ಅನ್ನುವಂಥ ವಿಷಯವನ್ನು ಕುರಿತು ನಾನು ಚಿಂತನವನ್ನ ಮಾಡುವವನಿದ್ದೇನೆ. ವರ್ತಮಾನ, ಭೂತ, ಭವಿಷ್ಯತ್ತ
ಈ ಮೂರು ಕಾಲಗಳು ನಿಮ್ಗೆ ಗೊತ್ತೈತೆ. ಹೌದಾ? ಹೌದಾ? ವರ್ತಮಾನದ ಜ್ಞಾನ ನಿಮ್ಗೆ ಐತೇನ್ರಿ? ಐತಾ? ಈ ಭೂಮಿಯ ಮೇಲೆ ವರ್ತಮಾನ ಕಾಲದ ಜ್ಞಾನ ಕೇವಲ ಒಂದೇ ಒಂದು ಪ್ರಾಣಿಗೆ ಇದೆ. ಅದು ಯಾವುದು ಅಂದ್ರೆ ಆನೆ. ಆನೆಗೆ ಮಾತ್ರ ವರ್ತಮಾನದ ಜ್ಞಾನ ಇದೆ. ಹಿಂದೆ ರಾಜ ಮಹಾರಾಜರ ಯುದ್ಧವನ್ನು ಮಾಡಲಿಕ್ಕೆ ಹೋಗುವಾಗ ಆನೆಗಳನ್ನು ಬಳಕೆ ಮಾಡ್ತಿದ್ರು, ಅಶ್ವಗಳನ್ನು ಬಳಕೆ ಮಾಡ್ತಿದ್ರು, ಸೈನಿಕರನ್ನು ಬಳಕೆ ಮಾಡ್ತಿದ್ರು. ಆನೆಗಳನ್ನು ಬಳಕೆ ಮಾಡಿಕೊಂಡು ಯುದ್ಧವನ್ನು ಮಾಡುವಂತ ಸಂದರ್ಭದಲ್ಲಿ ಒಂದು ವೇಳೆ ಆಕಸ್ಮಿಕ ಆನೆಯ ಕಾಲಿನ ಹತ್ರ ವೈರಿ ಬಿದ್ದರೆ ತುಳಿತಿತ್ತು. ಅವರ ಕಡೆ ಇರುವಂತ ಒಬ್ಬ ವ್ಯಕ್ತಿ ಏನಾದ್ರ ಆ ಕಾಲ ಹತ್ರ ಬಿದ್ದಿದ್ರೆ ಇವನು ನಮ್ಮವನು ಅಂತ ತಿಳ್ಕೊಂಡು ಕಾಲು ಎತ್ತಿ ಹಿಡಿದು ಯುದ್ಧ ಮಾಡ್ತಿತ್ತು ವೈರಿಗಳೊಂದಿಗೆ. ವರ್ತಮಾನ ಆನೆಗೆ ಇವನು ನಮ್ಮವನು, ಇವನು ತುಳಿಬಾರ್ದು ಅನ್ನುವಂಥ ಭಾವ ಇತ್ತು. ಇನ್ನು ಭೂತಕಾಲ, ಈ ಭೂತಕಾಲದ ಜ್ಞಾನ ಈ ಭೂಮಿಯ ಮೇಲೆ ಒಂದೇ ಒಂದು ಪ್ರಾಣಿಗೆ ಕೊಡ್ತಾನೆ. ಯಾವುದಕ್ಕೆ? ಗೊತ್ತಿಲ್ಲ. ನಿಮ್ಮೂರಾಗ ಯಾರಾದ್ರೂ ಹೆಣ್ಣು ಕಳತನ ಆಗೈತೆ ಒಂದು ಮನೆ, ಅಯ್ಯವ್ವ ನಮಗೆ ಗೊತ್ತಿಲ್ಲ, ಅದೇ ಸುಮ್ಮನೆ ಹೇಳಾಕೈತಿ. 2 ದಿನದ ಹೆಣ್ಣು ಕಳತನ ಆಗ್ಯದ ನಿಮ್ಮ ಮನೆ, ಅಥವಾ ಈ ಊರಾಗ ಒಂದು ಮನೆ ಕಳತನ ಆದ್ಮೇಲೆ 2 ದಿನ ಬಿಟ್ಟು 3 ದಿನ ಬಿಟ್ಟು 4ನೇ ದಿನಕ್ಕೆ ನೀವು ಎಲ್ಲಿಗೆ ಹೋಗ್ತೀರಿ? ಪೊಲೀಸ್ ಸ್ಟೇಷನ್ಗೆ. ಎದಕ್ಕೆ? ಯಾರು? ಪೊಲೀಸರ ಹತ್ರ ಹೋಗಿ ಹೇಳ್ತೀನಿ, 2 ದಿನದ ಹಿಂದೆ ನಮ್ಮ ಮನೆ ಕಳತನ ಆಗಿದೆ, ಪೊಲೀಸರೇ ನೀವು ಕ್ರಮ ತೆಗೆದುಕೊಳ್ಬೇಕು ಅಂತ ಕಂಪ್ಲೇಂಟ್ ಕೊಡ್ತಿರಲಿಲ್ಲ. ಕಳೆದು ಹೋಗಿ ಕಳತನ ಆಗಿ 4 ದಿನ ಆದ್ಮೇಲೆ ಪೊಲೀಸರು ಬರುವಾಗ ಸುಡಿಗೆ ಏನು ತಗೊಂಡು ಬರ್ತಾರ? ಯಾಕೆ? ಲಾಠಿ ತರ್ತಾರ. ನೀ ಅವ್ರ ಕೇಸಿಟ್ಟು ನಿನ್ನ ಕಟ್ಟಿತಾರ, ಲಾಠಿ ತರ್ತಾರ. ಪೊಲೀಸರು ಪೊಲೀಸ್ ಸ್ಟೇಷನ್ ನಿಂದ ಬರ್ಬೇಕಾದ ಏನು ಹಿಡ್ಕೊಂಡು ಬರ್ತಾರ ಅಂದ್ರೆ ನಾಯಿಯನ್ನು ಹಿಡ್ಕೊಂಡು ಬರ್ತಾರ. ಹೌದಾ? ನಾಯಿ. 4 ದಿನದ ಹಿಂದೆ ಕಳತನ ಆದ ಮನೆಯಲ್ಲಿ ಯಾವ ಕಳು ಮಾಡಿದ್ದ, ಯಾವ ಕಳ್ಳ ಓಡಾಡ್ಯಾನ, ಯಾವ ಕಳ್ಳ ಕಳತನ ಮಾಡ್ಯಾನ ಅನ್ನೋದನ್ನ ಪತ್ತೆ ಹಚ್ಚುವಂತ ಪ್ರಾಣಿ ಅಂದ್ರೆ ಅದು ನಾಯಿ ಮಾತ್ರ. ನೀ MA ಮಾಡಿಯಲ್ಲಪ್ಪ, ನೀ PhD ಮಾಡಿಯಲ್ಲಪ್ಪ, ನಿನಗೆಲ್ಲಾ ಪುಸ್ತಕದ ಜ್ಞಾನ ಐತಲ್ಲಪ್ಪ, ನೀನು ಮಗ್ಳ ಕಳತನ ಮಾಡಿದ ಮಗ್ಳ ನಿಂತು ನಿನಗೆ ಗೊತ್ತಾಗೋದಿಲ್ಲ. ಆಗುದಿಲ್ಲ. ಆದ್ರೆ ನಾಯಿಗೆ ಮಾತ್ರ ಗೊತ್ತಾಗ್ತದೆ. ಯಾವ ಕಳ್ಳ ಕಳತನ ಮಾಡಿ ಮಕ್ಕಳ ನಿಂತಿದ್ರು ಸಹಿತ ಮನುಷ್ಯನಿಗೆ ಗೊತ್ತಾಗೋದಿಲ್ಲ. ನಾಯಿ ಮಾತ್ರ ಯಾವ ಕಳ್ಳತನ ಮಾಡ್ಯಾನ ಅಂತ ಕೇವಲ ವಾಸನೆಯನ್ನು ಕಂಡು ಹಿಡಿದು ಹೋಗಿ ಆ ಕಳ್ಳನನ್ನು ಪತ್ತೆ ಹಚ್ಚುತ್ತಂದ್ರೆ ಇಲ್ಲಿ ಭೂತ ಕಾಲದ ಜ್ಞಾನ ಯಾವ ಪ್ರಾಣಿಗಿದೆ ಅಂದ್ರೆ ಈ ಭೂಮಿ ಮೇಲೆ ನಾಯಿಗೆ ಮಾತ್ರ. ನೀವೆಲ್ಲ ಓದ್ತಿವ್ರಾದ್ರೆ ಮೂಸಿ ನೋಡಿ ಕಂಡು ಹಿಡಿದ್ರೆ ನಮ್ಮ ಮನೆ ಕಳ್ಳತನ ಮಾಡ್ಯಾನ. ನೀವು ಮೂಸಿ ನೋಡಿ ಕಂಡು ಹಿಡಿದ್ರೆ ನಾಯಿ ಹಾಕಿ ಹಿಡ್ಕೊಂಡು ಇಲ್ಲಿ ಭೂತಕಾಲದ ಜ್ಞಾನ ನಾಯಿಗಿದೆ. ಇನ್ನು ಭವಿಷ್ಯತ್ ಕಾಲದ ಜ್ಞಾನ ಯಾವುದಕ್ಕೆ ಅಂದ್ರೆ ಕೋಳಿಗೆ ಮಾತ್ರ. ಕೋಳಿಗೆ ಮೊದಲು ಸೂರ್ಯ ಉದಯ ಆಗೋದಕ್ಕಿಂತ ಪೂರ್ವದಲ್ಲಿ ಕೋಳಿ ಕೂಗ್ತಿತ್ತು. ಕೋಳಿ ಕೂಗಿದ ತಕ್ಷಣ ಎಲ್ಲರೂ ಎದ್ದು ರೈತಾಪಿ ಜನ ಕೆಲಸ ಮುಗಿಸ್ಕೊಂಡು ಬುತ್ತಿ ಕಟ್ಕೊಂಡು 6:30 7 ಹೊರಗೆ ಕೊಟ್ಟಿತ್ತವಾಗ ಮಂದಿ. ಈಗ 8 ಆದ್ರೂ ಕೋಳಿ ಕೂಗಂಗಿಲ್ಲ. ಯಾಕೆ ಕೂಗಲ್ಲ? ಕೂಗಿದ್ರೆ ನಾವು ಬದುಕಲ್ಲ ನಾವು ಗೊತ್ತೈತೆ. ಕೂಗಿದ್ರೆ ನಾವು ಬದುಕಲ್ಲ ನಾವು ಗೊತ್ತೈತೆ. ಅರ್ಥ ಕೂಗಲ್ಲ ಇಲ್ಲ. ಕೂಗಿದ್ರು ಅಂದ್ರೆ ಬೆತ್ಕೊಳ ಚಾಕು ಹೋಗಿಲ್ಲ. ಅದಕ್ಕೆ ಕೋಳಿ ಕೂಗಂಗಿಲ್ಲ. ಯಾಕೆ ಕೂಗೋದಿಲ್ಲ ಅಂದ್ರೆ ನಾವು ಕೂಗಿದ್ರೆ ಜೀವಂತವಾಗಿ ಉಳಿಯೋದಿಲ್ಲ. ಅದಕ್ಕೆ ಕೂಗೋದಾಗ ನಾವು ಯಾವಾಗಾರ ಹೇಳಿ ಯಾವಾಗಾರ ಮಲಗಿ ಅಂತ ಸುಮ್ಮನೆ. ಕೋಳಿಗೆ ಇರುವ ಜ್ಞಾನ ನಮಗೆ. ಅದಕ್ಕೆ ಮನುಷ್ಯ ಎಷ್ಟು ಕೆಟ್ಟವನಾಗ್ಯಾನಂದ್ರೆ ಎಲ್ಲರೊಂದಿಗೆ ಪ್ರೇಮದಿಂದ ಬದುಕಾಕ ಹಿಂಜರಿಯಾಕಬಿಟ್ಟ. ಅಂತೂರು ಬೆಂತೂರಿನ ಕುಮಾರದೇವರು ಒಂದು ವಚನ ಬರೀತಾರೆ, ಬಹಳ ಚಂದ ಬರೀತಾರೆ. ಅವರು ನಿಮಗೆ ಕೇಳ್ತಿಲ್ಲ. ಈ ಸಣ್ಣ ಮಕ್ಕಳು ಇರ್ತಾವಲ್ಲ ಮನ್ಯಾಗ,
ತಾಯಿ ಎಲೆ ಹಾಲು ಕುಡಿಯೋದು ಬಿಟ್ಟ ಮೇಲೆ ಆ ಮಕ್ಕಳಿಗೆ ಏನು ಕುಡಿಯಕ್ಕೆ ಹಚ್ತೀರಿ ನೀವು? ಬಾಟ್ಲಿ ಹಾಲು. ಹೌದಿಲ್ಲ? ಅವು ಏನು ಸಣ್ಣವಿದ್ದಾಗ ಬಾಟ್ಲಿ ಕೈಯಾಗ ಕೊಡ್ತೀರಿ, ಮುಗಿತ್ ನೋಡ್ರಿ 25 18 ಏಜಿಗೆ ಬರೋದಾಗ ದೊಡ್ಡ ದೊಡ್ಡ ಬಾಟ್ಲಿ ಹಿಡಿತೀವಿ. ಮಕ್ಕಳಿಗೆ ಕಲಿಸ್ಕೊಟ್ಟು ಆಗಲ್ಲ. ಸಣ್ಣ ಮಕ್ಕಳಿಗೆ ತಾಯಿ ಎದೆ ಹಾಲೇ ಪೌಷ್ಟಿಕವಾದ ಆಹಾರ. ಅವ್ರು ಬಿಡ್ತಾರ, ಬಾಟ್ಲಿ ಹಾಲು ಇಡ್ತಾರ. ಯಾವಾಗ ಬಾಟ್ಲಿ ಹಾಲು ಕುಡಿಯಾಕತ್ತಾವ ಅವಾಗ ಹಾಲು ಕುಡಿತಾವ. ಅವ್ನು 18 ವಯಸ್ಸಿಗೆ ಬರೋದ್ರೊಳಗ ಅಲ್ಪ ಹಾಲು ಕುಡಿಯಕ್ಕೆ ಮಾಡ್ತಾವ. ಕೈಯಾಗ ಬಾಟ್ಲಿ ಕೊಟ್ಟವ್ರು ಯಾರು? ಯಾರು? ತಾಯ ಅಂತೂ ನೀವ ಎಲ್ಲ ಕಾರಣ ಕರ್ತರು. ನಿಮ್ಮ ಮಗ ಚಲೋ ಬೆಳಿಬೇಕಂದ್ರೆ ತಾಯಿನೇ ಕಾರಣ. ನಾವು ಊರು ಆಗ್ಬೇಕಂದ್ರೆ ತಾಯಿನೇ ಕಾರಣ. ಅದಕ್ಕೆ ಮಕ್ಕಳಿಗೆ ಚಲೋ ಬೆಳೆಸ್ಬೇಕು. ಈ ಸಣ್ಣ ಮಕ್ಕಳು ಇರ್ತಾವಲ್ಲ, ಬಾಟ್ಲಿ ಬಿಡ್ರಿ, ಒಂದು ಲೋಟದಾಗ ಸಕ್ಕರೆ ಹಾಕಿ ಸಕ್ಕರೆ ಹಾಲು ಕಲಸಂಗಿಲ್ಲ. ಕಲಿಸಿ ಸ್ಪೂನಿನ ಹುಡುಗರಿಗೆ ಹಾಕ್ತಿರ್ತಾರ ಸಣ್ಣ ಮಕ್ಕಳಿಗೆ. ಆ ಸಕ್ಕರೆ ಹಾಕಿ ಕಲಸಿರುವಂತ ಲೋಟದೊಳಗೆ ಏನಾದ್ರೂ ನೊಣ ಬಿದ್ರ ಏನ್ ಮಾಡ್ತೀರಿ? ಕಲಿತೀರಿ? ಕಲರು ಏನ್ ಮಾಡ್ತಾರೆ? ಕರೆ ಹೇಳ್ರಿ, ಆ ಲೋಟದಾಗಿನ ಹಾಲು ಏನ್ ಮಾಡ್ತೀರಿ? ಚಲೋ ಸುಳ್ಳು. ಸಣ್ಣ ಹುಡುಗಿ ಹಾಕಿದ್ರೆ ಹೊಟ್ಟೆ ಕೆಡತೈತೆ ಅಂತ ದೊಡ್ಡವರು ಅದು ನೊಣ ತೆಗೆದು ಅದ್ರಾಗ ಒಂದು ಭಸ್ಮ ಉದುರಿಸಿ ಆ ಲೋಟ ಒಳಗಿನ ಹಾಲು ನೊಣ ಬಿದ್ರೆ ಆ ನೊಣ ಬಿದ್ದಿರುವಂತ ಹಾಲನ್ನ ಕೂಸಿಗೆ ಕುಡಿಸೋದಿಲ್ಲ. ಯಾಕ? ಹೊಟ್ಟೆ ಕೆಡತೈತೆ. ನೊಣ ಅಂದ್ರೆ ನಿಮ್ಮ ಲೆಕ್ಕದೊಳಗೇನು? ವಿಷ. ಹೌದ? ಆ ನೊಣವನ್ನ ಒಂದು ತಿಂದು ಬರುತ್ತದೆ. ಯಾವುದು? 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 ಹಲ್ಲು. ಈ ಹಲ್ಲಿನ ಪಾಯಸದಾಗ್ಬಿಟ್ಟು ಉಳಿತೀರೇನು? ಎಷ್ಟು ಮಂದಿ ವಾಮಿಟ್ ಮಾಡ್ತಿದ್ರೆ. ಹೌದಾ? ಆ ಗೃಹ ಯಾವ್ದೊಂದು ಮಾನಸರಿಗೆ ಹಾಕಿ ಕೊಡ್ತಾರ ನೋಡ್ರಿ. ಗೃಹ ಪ್ರವೇಶ ಅದ್ರ ಮಾನಸರಿಗೆ ಪಾಯಸದಾಗ ವಿಷ ಹಾಕಿರ್ತಾರ. ಹಲ್ಲಿ ಬಿದ್ದುಬಿಟ್ರ ನಾವು ನೋಡ್ತಾರ ಏನ್ ಮಾಡ್ತಾರ? ಚಲ್ತಾರ. ಹೌದಾ? ಹಲ್ಲಿ ಅಂದ್ರೆ ನಿಮ್ಮ ದೃಷ್ಟಿಯೊಳಗ ವಿಷ. ಅದೇನಾರ ಚಪಾತಿ ಹಿಟ್ಟಿನ ಮೇಲೆ ಹರಿದಾಡಿ ಹೋಗೋದು ನೋಡಿದ್ರಿ ಅಂದ್ರ ಚಪಾತಿ ಭಾಳ ರುಚಿ ಅಂತ ಮಾಡ್ಕೊಂಡು ಹೋಗ್ತೀರಿ, ಚೆಲ್ಲಿರುತ್ತೆ. ಆ ಹಲ್ಲಿಯನ್ನು ಒಂದು ತಿಂದು ಬರುತ್ತದೆ. ಯಾವುದು? ಯಾವುದು? ಕಪ್ಪು. ಕಪ್ಪು. ಇಲ್ಲಿ ಅಡಿಗೆ ಮಾಡ್ಯಾರ ಪ್ರಸಾದ, ಒಂದು ಕಾಪಿ ಜಿಕ್ಕಂತ ಏನ್ ಮಾಡ್ತಾರೆ? ಕಲ್ತೀರ? ಯಾರು? ಹೌದಾ? ಹೌದು. ಆ ಕಪ್ಪಿಯನ್ನು ಒಂದು ತಿಂತೈತಿ. ಯಾವುದು? ಯಾವ್ದು? ಇಲ್ಲಿ ಒಂದು ಬಂತಂದ್ರೆ ಏನಾಗ್ತಿದ್ರೆ ಜೀವ ಉಳಿಬೇಕು ನಾವು ಅಂತ ನಾವು ಓಡಿ ಎತ್ತು ಹೊಡಿಬಿಟ್ಟು ಎಲ್ಲ ಯಾರ ಮೇಲೆ ಯಾರು ಬಿಡ್ತಾರೆ ಯಾರು ತಲೆ ಹೊಡಿತಿದ್ದ ಗೊತ್ತಾಗುದಿಲ್ಲ. ಹಾವಂದ್ರ ಹಾವು. ಎಲ್ಲರೂ ಕಲಿತಾರ ನೋಡ್ರಿ. ಹಾವು ಅಂತ ಹಾವಿಗೆ ಹೆದರ್ತಿರಿಲ್ಲ. ಆ ಹಾವನ್ನು ಒಂದು ತಿಂತ. ಯಾವುದು? ಯಾವುದು? ಹತ್ತು ಹಾವನ್ನು ತಿನ್ನಂಗಿಲ್ಲ, ಮುಂಗ್ಲಿಗೂ ತಿನ್ನಂಗಿಲ್ಲ. ಗರುಡನ್ನು ಒಂದ ಹಾವನ್ನ ಮುಂಗ್ಲಿ ತಿನ್ನಂಗಿಲ್ಲ. ಕಡಿದು ತುಂಡು ಮಾಡಿ ಹೋಗಿ ರೋಷವನ್ನು ಇಳಿಸಿಕೊಳ್ಳುವುದಕ್ಕಾಗಿ ಒಂದು ಗಿಡದ ಬೇರನ್ನು ಕಡಿತದ. ಅದೇ ಬೇರನ್ನು ತಗೊಂಡು ಬಂದು ಹಾವು ಕಡ್ದಾಗ ಬಳ್ಳಿ ಹಾಕ್ತಾರೆ. ಹಾವು ತಿನ್ನಂಗಿಲ್ಲ. ಇನ್ನು ಗರುಡ ಅಥವಾ ಹತ್ತು ಅದು ಹಾವನ್ನು ತಿನ್ನಂಗಿಲ್ಲ. ತನ್ನ ಎರಡು ಕಾಲಿನೊಳಗೆ ತೆಗೆದುಕೊಂಡು ಆಕಾಶದತ್ತು ಹೋಗಿ ತಿರುಗಿ ಆ ಹಾವನ್ನು ಒಗಿತೈತಿ. ತಿನ್ನಂಗಿಲ್ಲ. ಒಂದು ತಿಂತೈತಿ. ಯಾವ್ದು? ಹಾವನ್ನು. ಯಾವ ತಿಂತೈತಿ ಗೊತ್ತಿಲ್ಲ.
ಕೋಳಿ ತಿಂತದೆ. ಕೋಳಿ ಯಾವುದು? ಕೋಳಿ. ಆ ಕೋಳಿನ ಒಂದು ತಿಂತೈತೆ ನೋಡ್ರಿ. ಯಾವುದು? ಮನುಷ್ಯರು ಮನುಷ್ಯನ ಕೋಳಿನ ಒಂದು ತಿಂತೈತೆ. ಯಾವುದು? ಇದು ನಾಯಿ. ಬೆಕ್ಕಂತ ಎಲ್ಲ ಹೊಡೆಯವರು ಮನುಷ್ಯರ. ಕೋಳಿನ ತಿನ್ನೋದು ಯಾರಂದ್ರೆ ಮನುಷ್ಯರು. ಅದಕ್ಕೆ ಹೇಳ್ತಾನೆ, ಏನು ಹೇಳ್ತಾನಂದ್ರೆ, ಷಟ್ಪದಿಯ ರಣ ವಿಷವೆಂದರೆ ಚತುಷ್ಪದಿ ಹಲ್ಲಿ ನುಂಗಿ ಬದುಕಿತ್ತಯ್ಯ. ಚತುಷ್ಪದಿ ಹಲ್ಲಿ ವಿಷವೆಂದರೆ ನಿಷ್ಪದಿ ಹಾವು ನುಂಗಿ ಬದುಕಿತ್ತಯ್ಯ. ನಿಷ್ಪದಿ ಹಾವು ಘನ ವಿಷವೆಂದರೆ ದ್ವಿಪದಿಯ ಕೋಳಿ ನುಂಗಿ ಬದುಕಿತ್ತಯ್ಯ. ದ್ವಿಪದಿಯ ಕೋಳಿ ಮಹಾವಿಷವೆಂದರೆ ಅದನ್ನು ತಿಂದು ನಲಿದಾಡುವಂತ ಮಾನವ ವಿಷಕ್ಕಿಂತ ವಿಷಜಂತು ನೋಡ ಅಂತ ಬರೆದ್ರು ಅಂತರ್ಗಿಂತ ಕುಮಾರದೇವರು. ವಿಷಕ್ಕಿಂತ ವಿಷಜಂತು ಯಾರಂದ್ರೆ ನೀವ, ಮತ್ಯಾರು? ನಿಮ್ಗೆ ಹಾವು ರಾತ್ರಿ ಮಕ್ಕೊಂಡಾಗ ಕಡಿ ತಂದು ಹಾವು ಸಾಯ್ತೈತಿ. ಹಾವು ಜೀವಂತವಾಗಿ ಇರೋದು ನಮ್ಗೆ ಅಷ್ಟು ವಿಷಯಕಾರಿ. ನೀವು ಹೇಳಿದ್ರೆ ನಮ್ಮ ವಿಷಯಕಾರಿ. ಹಾವೇನಾದ್ರೂ ರಾತ್ರಿಯ ಮಲಗಿದಂತ ಸಂದರ್ಭದಲ್ಲಿ ಮನುಷ್ಯನನ್ನು ಕಟ್ಟಿದ್ರೆ ಮನುಷ್ಯ ಸಾಯೋದಿಲ್ಲ, ಹಾವು ಸಾಯ್ತೈತಿ. ಹಾಗಾದ್ರೆ ಹಾವಿನಿಗಿಂತ ವಿಷ ಯಾರು? ಒಂದು ವೇಳೆ ನೀವೇನಾದ್ರೂ ಮಲಗುವಂತ ಸಂದರ್ಭದಲ್ಲಿ ಒಂದು 2-3 ಜೋಳದ ಕಾಳನ್ನು ಬಾಯಾಗಿಟ್ಕೊಂಡು ಮಲಗಿ ಬೆಳಗ್ಗೆ ಎದ್ದು ನಿಮ್ಮ ಮನೆ ಮುಂದೆ ಕೋಳಿ ಬಂದಾಗ ಆ ಜೋಳದ ಕಾಳು ಹಾಕ್ರಿ, ಅದನ್ನು ತಿಂತಂದ್ರೆ ಕೋಳಿ ಸ್ವರ್ಗವಾಸ ಹೊರಟಿದ ಮೇಲೆ. ಹಾಗಾದ್ರೆ ಹಾವಿಗಿಂತ ವಿಷ ಯಾರು ಅಂದ್ರೆ ಅದು ಮನುಷ್ಯ. ಹಾವು ನಿಮ್ಮನ್ನು ಹಂಗ ಕಡಿಯಂಗಿಲ್ಲ. ರಾತ್ರಿ ಮಲ್ಕೊಂಡಾಗ ಅಲ್ಲಿ ಅಡ್ಡಾಡಿ ಇಲ್ಲಿ ಅಡ್ಡಾಡಿ ಅಲ್ಲಿ ತಣ್ಣಗೆ ಮಾಡಿ ಇಲ್ಲಿ ತಣ್ಣಗೆ ಮಾಡಿ ನೀವು ಎತ್ತರಿಸಿದ ಮೇಲೆ ಕಚ್ಚಿ ಹೋಗ್ಬೇಕು. ಅದಕ್ಕೆ ಹಾವೇ ಮಲಗಿರುವಂತ ವ್ಯಕ್ತಿಯನ್ನು ಕಚ್ಚೋದಿಲ್ಲ ಅಂದ್ರೆ ನನಗೇ ಸಾವು ಐತೆ ಅನ್ನೋದು ಗೊತ್ತೈತೆ. ಅದಕ್ಕೆ ಈ ಮನುಷ್ಯ ವಿಷಕ್ಕಿಂತ ವಿಷಜಂತು ಅದಾನ. ಇಂಥ ವಿಷಜಂತು ಇರುವಂತ ಮನುಷ್ಯನಲ್ಲಿ ಕೂಡಿ ಉಣ್ಣುವ ಭಾವ ಬರೋದಿಲ್ಲ, ಪ್ರೇಮದಿಂದ ಬದುಕುವ ಭಾವ ಬರೋದಿಲ್ಲ, ಎಲ್ಲರೊಂದಿಗೆ ಪ್ರೀತಿಯಿಂದ ಬದುಕುವ ಭಾವ ಬರೋದಿಲ್ಲ. ಹಾಗಾಗಿ ಮನುಷ್ಯನಿಗೆ ಸುಖ ಸಿಗೋದಿಲ್ಲ, ಸುಖ ದೊರೆಯೋದಿಲ್ಲ. ಅದಕ್ಕೆ ಅವರಂತಾರ, ಎಲ್ಲರೂ ಪ್ರೇಮದಿಂದ ಕೂಡಿ ಬದುಕಿದರೆ, ಕೂಡಿ ಬಾಳಿದರೆ, ಕೂಡಿ ನಾವೆಲ್ಲರೂ ಒಂದು ಅನ್ನುವಂಥ ಭಾವನೆ ಒಳಗೇನಾದರೂ ನೀವು ಜೀವನ ಸಾಗಿಸಿದ್ರೆ ನಿಮ್ಮ ಜೀವನ ಸುಖಕರವಾದ ಜೀವನ ಅಂತ ಕಲ್ಯಾಣ ಶರಣರು ಹೇಳಿಕೊಂತ ಬರ್ತಾರೆ. ನಾವು ಅದೇ ತತ್ವವನ್ನು, ಅದೇ ಪದ್ಧತಿಯನ್ನು, ಅದೇ ನಿಯಮವನ್ನು ಪಾಲನೆ ಮಾಡಿಕೊಂಡ್ರೆ ನಮ್ಮ ಬದುಕು ಸಾರ್ಥಕವಾಗುತ್ತೆ ಅನ್ನುವಂಥ ಮಾತನ್ನ ನಾಳಿಂದ ಎಲ್ಲರೊಂದಿಗೆ ಬೆರೆತು ಉಣ್ಣಿ, ಎಲ್ಲರೊಂದಿಗೆ ಧನ್ಯತೆಯ ಭಾವದಿಂದ ಬದುಕ್ರಿ, ದ್ವೇಷ ಭಾವವನ್ನು ತೊರೆಯಿರಿ, ಪ್ರೀತಿಯ ಭಾವವನ್ನು ಬೆಳೆಸ್ಕೊಳ್ಳಿ. ರಾಗ ದ್ವೇಷಗಳನ್ನು ದೂರಿಟ್ಟು ಪ್ರೇಮದಿಂದ ಬದುಕುವುದು ಕಲಿತ್ಕೊಂಡ್ರೆ ನಿಮ್ಮ ಬದುಕು ಸುಖವಾದ ಬದುಕಾಗ್ತದೆ, ನಿಮ್ಮ ಬದುಕು ಸುಖಕರವಾದ ಬದುಕಾಗ್ತದೆ ಅನ್ನುವಂಥ ಮಾತನ್ನ ನಾವೆಲ್ಲರೂ ತಿಳ್ಕೊಳ್ತಾ, ಅದಕ್ಕೆ ಡಿವಿಜಿಯವರನ್ನು ಮಾತು ಹೇಳ್ತಾರೆ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಯಾರು, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಯಾರು, ಕಲ್ಲಾಗು ಕಷ್ಟಗಳ ವಿಧಿಮಳೆಯ ಸುರಿಯೆ, ಎಲ್ಲರೂ ಒಂದಾಗು ಮಂಕುತಿಮ್ಮ ಅಂತ ಬರೀತಾರೆ. ಅದಕ್ಕೆ ನಾವು ಎಲ್ಲರೊಳಗೆ ಒಂದಾಗಿ ಬದುಕಬೇಕನ್ನುವಂಥ ಸಿದ್ಧಾಂತವನ್ನು ಕಲಿತ್ಕೊಳ್ಬೇಕನ್ನುವಂಥದ್ದನ್ನು ತಿಳ್ಕೊಂಡು ಪರಸ್ಪರ ಒಂದಾಗಿ ಬದುಕೋದು, ಒಂದಾಗಿ ಇರೋದು, ಒಂದೇ ಅನ್ನುವಂಥ ಭಾವನೆಯೊಳಗೆ ಬದುಕಿದರೆ ನಮ್ಮ ಬದುಕು ಸಾರ್ಥಕ ಅನ್ನುವಂಥ ಮಾತನ್ನು ತಿಳ್ಕೊಂಡು, ಅದಕ್ಕೆ KC ಶಿವಪ್ಪನವರು ಒಂದು ಮಾತು ಹೇಳ್ತಾರೆ, ಅಗುಳು ಕಂಡರೆ ಕಾಗೆ ಉಂಡು ಕಣಿಯುವುದೇ ತಾನು ಅಂತ ಹೇಳ್ತಾರೆ. ಒಂದು ಅಗುಳು ಕಂಡ್ರೆ ಕಾಯಿ ತಿಂದು ತಾನೇ ಕಳೀತದೇನು, ತಾನೇ ಖುಷಿ ಪಡ್ತದೇನು? ಅದಕ್ಕಂತಾರವರು, ಅಗುಳ ಕಂಡರೆ ಕಾಗೆ ಉಂಡು ಕಣಿಯುವುದೇ ತಾನು, ಬಂದು ಬಳಗವನ್ನೆಲ್ಲ ಸಾರಿ ಕರೆಯುವುದು. ನೋಡಿ ಎಷ್ಟು ಚಲೋ ಮಾತಾಡ. ಬಂದು ಬಳಗವನ್ನೆಲ್ಲವನ್ನೂ ಸಾರಿ ಕರೆಯುವುದು. ಕೂಡುಣ್ಣುವ ಈ ಕಲಿಯ
ಕಲಿಯ ನೇತ ಕೈಯ ಮನುಜ ಅಂತಾರೆ. ಈಗ ಕಾಗಿ ಒಂದು ಅಗಳು ಕಂಡ್ರೆ ತನ್ನ ಬಂಧುಗಳೊಳಗೆ ಎಲ್ಲ ಕರೆದು ಓಡ್ತೈತಲ್ಲ, ಹಂಗ ಆ ಕಲಿಯನ್ನ ಯಾಕೆ ಮನುಷ್ಯ ಕಲಿತಾ ಇಲ್ಲ? ಹಾಗೆ ಕಲಿಯೋದನ್ನು ಬಿಟ್ಟ ಅಂದ್ರೆ ಆ ಕಾಗೆಗಿಂತ ಕರ ಕಷ್ಟ ಅನ್ನುವಂಥ ಮಾತನ್ನು ಹೇಳ್ತಾರೆ. ಕಾಗೆ ಮಾದರಿ ನಮಗೆ ಮಧುರಾಮ ಅಂತಾರೆ. ಹಾಗಾದ್ರೆ ನಮಗೆ ಮಾದರಿ ಯಾವುದು ಅಂದ್ರೆ ಒಂದು ಕಾಗೆ ತನ್ನ ಬಂಧುಗಳನ್ನು ಕರೀತಾರೆ, ತಾನೇ ಒಂದು ಖುಷಿ ಪಡೋದಿಲ್ಲ, ಇರುವಂಥಗಳನ್ನು ಎಲ್ಲರೊಂದಿಗೆ ಬೆರೆತುಕೊಂಡು ಎಲ್ಲರಿಗೆ ಹಂಚಿ ಉಂಟದಲ್ಲ. ನಮ್ಮ ಬದುಕಿಗೆ ಮಾದರಿ ಯಾವುದು ಅಂದರೆ ಅದು ಕಾಗೆ ಮುದ್ದುರಾಮ ಅಂತ ಹೇಳ್ತಾರೆ. ಹಾಗೆ ನಾವು ಬದುಕೋಣ, ನಾವೆಲ್ಲರೂ ಕೂಡಿ ಇರೋಣ, ಕೂಡಿ ಬಾಳೋಣ, ಧನ್ಯತೆಯ ಪ್ರೀತಿಯಿಂದ ಪರಸ್ಪರ ಭಾವದಿಂದ ಬದುಕಿದರೆ ನಮ್ಮ ಬದುಕು ಸಾರ್ಥಕ ಅನ್ನುವಂಥ ಮಾತನ್ನು ಹೇಳಿ ಇವತ್ತಿನ ಈ ಪ್ರವಚನಕ್ಕೆ ನಾನು ಕೊಡ್ತೇನೆ. ಮತ್ತೆ ಮುಂದಿನ ಕಾರ್ಯಕ್ರಮವನ್ನು ನಮ್ಮ ಶಿಕ್ಷಕರು ನೆರವೇರಿಸಿಕೊಡಬೇಕಾಗಿ ವಿನಂತಿ. ಕೂಡಿ ಬಾಳಿದರೆ ಸ್ವರ್ಗ ಸುಖ ಅಂತಕ್ಕಂಥ ಮಾತನ್ನು ತಮ್ಮ ಪ್ರವಚನದುದ್ದಕ್ಕೂ ಪ್ರಸ್ತುತಪಡಿಸಿರ್ತಕ್ಕಂಥ ಪರಮ ಪೂಜ್ಯರಾಗಿರ್ತಕ್ಕಂಥ ಸುಪ್ರಸಿದ್ಧ ಪ್ರವಚನಕಾರರಾಗಿರ್ತಕ್ಕಂಥ ಕುಮಾರದೇವರು ಬೌಟಿಯವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು. ಅದೇ ರೀತಿಯಾಗಿ ಅತ್ಯಂತ ಸುಶ್ರಾವ್ಯವಾಗಿ ಕಂಚಿನ ಕಂಠದಿಂದ ನಿಮ್ಮೆಲ್ಲರನ್ನ ಕಲಿಸಿರ್ತಕ್ಕಂಥ ಶರಣಕುಮಾರ್ ಶ್ರೇಷ್ಠ ಗಾಯಕರು ಸೋಮನಾಥರಿಗೂ ಸಹಿತ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಅತ್ಯಂತ ಲಯಬದ್ಧವಾಗಿ ತಬಲಾ ವಾದನವನ್ನು ಮಾಡಿರ್ತಕ್ಕಂಥ ಶ್ರೀ ಪಂಚಾಕ್ಷರಿ ಗವಾಯಿಗಳವರಿಗೂ ಸಹಿತ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ, ಈಗ ಇವತ್ತಿನ ದಿವಸ ಈ ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಮಹಾದಾಸೋಹದ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿರ್ತಕ್ಕಂಥ ಸೂಡಿ ಗ್ರಾಮದ ಶ್ರೀ ವೀರಭದ್ರೇಶ್ವರ ಭಜನಾ ಮಂಡಳಿ ಅವರು ವೇದಿಕೆಯ ಮೇಲೆ ಬಂದು ಪರಮ ಪೂಜ್ಯರಿಗೆ, ಸಂಗೀತಗಾರರಿಗೆ, ತಬಲಾವಾದಕರಿಗೆ ಸಾಮೂಹಿಕವಾಗಿ ಇಲ್ಲಿ ಸತ್ಕಾರವನ್ನು ನೆರವೇರಿಸಿಕೊಡಬೇಕು ಅಂತ ತಿಳ್ಕೊಂಡು ಎಲ್ಲರ ಪರವಾಗಿ ವಿನಂತಿಯನ್ನು ಮಾಡಿಕೊಳ್ತೇನೆ. ಅದೇ ರೀತಿಯಾಗಿ ಈ ಪುಣ್ಯ ಕಾರ್ಯಕ್ಕೆ ಸೂಡಿ ಗ್ರಾಮದ ಹಾಗೂ ಸುತ್ತಮುತ್ತಲ ಗ್ರಾಮಗಳಿಂದ ಎಲ್ಲ ಭಕ್ತರು ಧನ, ದವಸ ಧಾನ್ಯಗಳನ್ನು, ಕನಕಾದಿಗಳನ್ನು ಈ ಪುಣ್ಯ ಕಾರ್ಯಕ್ಕೆ ಸಮರ್ಪಣೆ ಮಾಡಿದ್ದಾರೆ. ಆ ಎಲ್ಲ ಭಕ್ತಾದಿಗಳ ಹೆಸರುಗಳು ಈ ರೀತಿಯಾಗಿವೆ. ಕೆಲವೊಂದಿಷ್ಟು ಭಕ್ತಾದಿಗಳ ಹೆಸರುಗಳನ್ನು ಇಲ್ಲಿ ಓದಿ ಹೇಳಲ್ಪಟ್ಟಿತ್ತು. ಇನ್ನು ಕೆಲವು ಭಕ್ತಾದಿಗಳ ಹೆಸರು ಈ ರೀತಿಯಾಗಿವೆ. ಶ್ರೀ ಕೃಷ್ಣಪ್ಪ ಬಸಪ್ಪ ಪೂಜಾರ 12,200, ಬಸವರಾಜ್ ವಿ ಅಮರಗಟ್ಟಿ 501 ರೂಪಾಯಿ, ಶರಣಪ್ಪ ಶಿವಪ್ಪ ಮಾಳಂಬಸಿರಿ 501, SS ಅಮರಗಟ್ಟಿ ನಿವೃತ್ತ ಶಿಕ್ಷಕರು 1,101 ರೂಪಾಯಿ, ಶರಣಪ್ಪ ಅಂದಪ್ಪ ಸ್ವರ್ಗಿ ಅರ್ಧ ಕ್ವಿಂಟಲ್ ಸಕ್ಕರೆ, ಬಸವರಾಜ್ ಹಾದಿಮನಿ ಸಕ್ಕರೆ ಸೇವೆ, ಯಶಸ್ ಟೋಟಲ್ 30 kg ರವಾ, ಶಿವಕುಮಾರ್ ಸಂಗಳದ KSRTC 501 ರೂಪಾಯಿ, ಸುರೇಶ್ ಶಂಕರಪ್ಪ ಬಾರ್ಕೇರ್ 11 ಜೊತೆ ಬಾಸಿಂಗ, ಬಸನಗೌಡ ವಿ ಪಾಟೀಲ್ 1,000 ರೂಪಾಯಿ, ಶ್ರೀಮತಿ ರೇಣುಕಾ ಸುರೇಶ್ ಮಾಡಲಗೇರಿ 11 ಜೊತೆ ವಧುವಿನ ಬಟ್ಟೆಗಳ ಕೊಡುಗೆ, ಶ್ರೀ ಪ್ರಭು ರಾಜಯ್ಯ ಮಠದ 11 ಜೊತೆ ವರ್ಣ ಬಟ್ಟೆಗಳ ಕೊಡುಗೆ, ಶ್ರೀ ಚಂದ್ರು ಹಾಗೂ ಸುರೇಶ್ ಈರ್ಗಾರ್ ಭಿತ್ತಿ ಚಿತ್ರ ಅಂದರೆ ಬ್ಯಾನರ್ ಅವರು ಹಾಕಿಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಶ್ರೀಗಳ ಅಂದರೆ ಗುರು ಮಹಂತ ಮಹಾಸ್ವಾಮಿಗಳ ಹಾಗೂ ವಿಜಯ ಮಹಂತ ಮಹಾಸ್ವಾಮಿಗಳ ಭಾವಚಿತ್ರವನ್ನು ಅಲ್ಲಿ ಅವರು ಹಾಕಿದ್ದಾರೆ. ಶರೀಫ್ ದಲಾಯತ್. ಅದೇ ರೀತಿಯಾಗಿ ಬಸವರಾಜ್ ಸ್ವರ್ಗೀಲ್ ಅವರು ಅನ್ನಪ್ರಸಾದಕ್ಕೆ 1,600 ರೂಪಾಯಿಗಳನ್ನು ಕೊಟ್ಟಿದ್ದಾರೆ. ಸಂಗಮೇಶ್ ವಿ ಅಬ್ಬಿಗೇರಿ
ನಿವೃತ್ತ ಪ್ರಾಚಾರ್ಯರು 501 ರೂಪಾಯಿ. ಶಂಸುದ್ದೀನ್ ಸಂಕನೂರ್ ಅವರು ಸಹಿತ ಅನ್ನದಾನಕ್ಕೆ 1600 ರೂಪಾಯಿಗಳನ್ನು ಕಾಣಿಕೆಯಾಗಿ ಸಮರ್ಪಣೆ ಮಾಡಿದ್ದಾರೆ. ಪರಶುರಾಮ್ ಬಿ ಧನೋಜಿ ನಿವೃತ್ತ ಶಿಕ್ಷಕರು 2 ಜೊತೆ ಕಾಲು ಚೈನ ಸೇವೆಯನ್ನು ಸಲ್ಲಿಸಿದ್ದಾರೆ. ಶಂಕರ್ ನಾ ಜಾಧವ್ ಶಿಕ್ಷಕರು 501 ರೂಪಾಯಿ. ಶ್ರೀ ಶಿವಾಜಿ ಜಾಧವ್ ಗ್ರಾಮ ಪಂಚಾಯಿತಿ 501 ರೂಪಾಯಿ. ಸಂಗಪ್ಪ ಮಾನವಸರಿ 501 ರೂಪಾಯಿ. ಮಂಜುನಾಥ್ ಬ ಕುಂಬಾರ್ ಅವರು ಸಹಿತ ಅನ್ನದಾನಕ್ಕೆ 1500 ರೂಪಾಯಿಗಳನ್ನು ಕಾಣಿಕೆಯಾಗಿ ಸಮರ್ಪಣೆ ಮಾಡಿದ್ದಾರೆ. ಶ್ರೀಮತಿ ಪಾರ್ವತಮ್ಮ ಮುಧೋಳ್ 505 ರೂಪಾಯಿ. ಶ್ರೀ ಮಹ್ದೂದ್ ಸಾಬ್ ಮುಲ್ಲಾ 501 ರೂಪಾಯಿ. ಶ್ರೀಮತಿ ಭಾಗ್ಯಶ್ರೀ ಸೊಬಗಿನ್ ಅನ್ನದಾನಕ್ಕೆ 1501 ರೂಪಾಯಿ. ಶ್ರೀ ಕಳಕಪ್ಪ ಶಾ ನಿಡಗುಂದಿ 501 ರೂಪಾಯಿ. ಶಿವಪುತ್ರಯ್ಯ ಭಿಕ್ಷಾವತಿ ಮಠ 501 ರೂಪಾಯಿ. ಶರಣಪ್ಪ ವಿ ಮಾರ್ನಸರಿ 701 ರೂಪಾಯಿ. ರಾಜು ಆಟೋಮೊಬೈಲ್ ಶೇಂಗಾ ಎಣ್ಣೆ ಅಂಗಡಿ ಗದಗ 701 ರೂಪಾಯಿ. ಹನುಮಂತ್ ಪ ಸಿರುಗುಂಬಿ 5 ಕೆಜಿ ಬೆಲ್ಲ. ಮಂಜುನಾಥ ಸಂಗಪ್ಪ ಬಾರ್ಕೇರ್ 50 ಕೆಜಿ ಸಕ್ಕರೆ. ಬಿಜಿ ಶೆಟ್ಟರ್ ಅನ್ನದಾನಕ್ಕೆ 1600 ರೂಪಾಯಿ. ಶ್ರೀಕಾಂತ್ ವಿ ಮೋಟೇಕರ್ 11 ಕೆಜಿ ಬೆಲ್ಲ. ಶ್ರೀ ಮಾರುತಿ ಹೆಬ್ಬಾರೆ 101 ರೂಪಾಯಿ. ಶ್ರೀಮತಿ ಯಲ್ಲಮ್ಮ ಸುನಗಾರ್ 100 ರೂಪಾಯಿ. ದೇವಪ್ಪ ಬಾರ್ಕೇರ್ 701 ರೂಪಾಯಿ. ಬಸವರಾಜ್ ಯಾಳಗಿ 701 ರೂಪಾಯಿ. ಈಶಯ್ಯ ವಸ್ತ್ರ 701 ರೂಪಾಯಿ. ಸಿದ್ದಯ್ಯ ನಿರಂಜಪ್ಪನವರ 101 ರೂಪಾಯಿ. ಮಲ್ಲಯ್ಯ ವಸ್ತ್ರ 101 ರೂಪಾಯಿ. ಶ್ರೀಮತಿ ಕಮಲವ್ವ ಯಾಳಗಿ 51 ರೂಪಾಯಿ. ಶ್ರೀ ಶರಣಪ್ಪ ಹೂಗಾರ್ 101 ರೂಪಾಯಿ. ಶ್ರೀ ಶರಣಪ್ಪ ಹೂಗಾರ್ 701 ರೂಪಾಯಿ. ಶಿವಪ್ಪ ಹೂಗಾರ್ 101 ರೂಪಾಯಿ. ಬಸವರಾಜ್ ಬಂಡ್ಯಾಳ 101 ರೂಪಾಯಿ. ಶ್ರೀ ಪ್ರಕಾಶ್ ಹಡಗಲಿ 101 ರೂಪಾಯಿ. ವಿ.ಎಸ್. ಜೋಶಿ 101 ರೂಪಾಯಿ. ಎಂ.ಇ. ಸೊಬಗಿನ್ 101 ರೂಪಾಯಿ. ಸೂಸವ ಬಂಡ್ಯಾಳ 101 ರೂಪಾಯಿ. ಸಿದ್ದಪ್ಪ ಮಾಲಂಬಸರಿ 101 ರೂಪಾಯಿ. ಉಮೇಶ್ ಬಾದ್ವಾಡ್ಗಿ 101 ರೂಪಾಯಿ. ಪರಶುರಾಮ್ ಕೆಟಗೇರಿ 50 ರೂಪಾಯಿ. ಈರಪ್ಪ ಗುಡೂರ್ 100 ರೂಪಾಯಿ. ವೀರೇಶ್ ಗದಗೇನ್ 101 ರೂಪಾಯಿ. ಕಳಕಪ್ಪ ಹೆಂಡಿ 101 ರೂಪಾಯಿ. ಸಣ್ಣಪ್ಪ ಆಸಂಗಪ್ಪ ಗುಳಗುಡ್ಡ 701 ರೂಪಾಯಿ. ಮಹಮ್ಮದ್ ಅಲಿ ಇಟಗಿ 101 ರೂಪಾಯಿ. ಶಿವಾನಂದ ಶಾನವಾಡ 101 ರೂಪಾಯಿ. ಸಂತೋಷ್ ಮಾನವಸರಿ 101 ರೂಪಾಯಿ. ಅಂದಪ್ಪ ಸಂಸೂಡಿ 701 ರೂಪಾಯಿ. ವಿರೂಪಾಕ್ಷಪ್ಪ ಮಾನವಸರಿ 50 ರೂಪಾಯಿ. ಪ್ರಭುಸ್ವಾಮಿ ಜುತ್ತಿ ಹಿರೇಮಠ 51 ರೂಪಾಯಿ. ಬಸವರಾಜ್ ಮಾನವಸರಿ 701 ರೂಪಾಯಿ. ಕೂಡ್ಲೆಪ್ಪ ತಟ್ಟಿಮನಿ 101 ರೂಪಾಯಿ. ಶರಣಪ್ಪ ಹಳ್ಳಿಕೇರಿ 100 ರೂಪಾಯಿ. ಸಂಗಪ್ಪ ತಟ್ಟಿಮನಿ 101 ರೂಪಾಯಿ. ದುರ್ಗಪ್ಪ ಚಲವಾದಿ 101 ರೂಪಾಯಿ. ಹನುಮಪ್ಪ ಹಾಳಕೇರಿ 701 ರೂಪಾಯಿ. ದೊಡ್ಡ ಬಾಳಪ್ಪ ಕಡಬಿ 51 ರೂಪಾಯಿ. ಅಯ್ಯಪ್ಪ ಮಾದರ್ 701 ರೂಪಾಯಿ. ಮುತ್ತವ್ವ ಮಾದರ್ 51 ರೂಪಾಯಿ. ಸೋಮಪ್ಪ ಗಡ 101 ರೂಪಾಯಿ. ಶ್ರೀಮತಿ ದೀಪಸವ ಚಲವಾದಿ 101 ರೂಪಾಯಿ. ಶ್ರೀ ದುರ್ಗಪ್ಪ ಗುಜಮಾಗಡಿ 751 ರೂಪಾಯಿ. ಶರಣಪ್ಪ ಬಿಗೇರಿ 750 ರೂಪಾಯಿ. ಶ್ರೀಮತಿ ಗೌರಮ್ಮ ಸುನಗಾರ್ 101 ರೂಪಾಯಿ. ಶ್ರೀಮತಿ ಚನ್ನಮ್ಮ ಹೊಸಮನಿ 51 ರೂಪಾಯಿ. ಶ್ರೀ ಶಿವಾನಂದಪ್ಪ ತಳವಾರ್ 701 ರೂಪಾಯಿ. ಶ್ರೀ ಮೃತ್ಯುಂಜಯ ಮಡಿವಾಳರ 100 ರೂಪಾಯಿ. ಶ್ರೀ ಸುರೇಶ್ ಗುಡಿಗೇರಿ 701 ರೂಪಾಯಿ. ಶ್ರೀ ಮಹಾಬಲೇಶ ಅರಗತ್ತಿ 701 ರೂಪಾಯಿ. ಶ್ರೀ ಮಹಾಂತೇಶ ಮಾನವಸರಿ 501 ರೂಪಾಯಿ. ಶ್ರೀಮತಿ ಕಸ್ತೂರಿ ಮಾನವಸರಿ 701 ರೂಪಾಯಿ. ಶ್ರೀ ಸಂಜೀವ್ ಬಾರ್ಕೇರ್ 501 ರೂಪಾಯಿ. ಬಸವರಾಜ್ ಮಡಿವಾಳ 501 ರೂಪಾಯಿ. ಬಸವರಾಜ್ ಕಾಗಿ 501 ರೂಪಾಯಿ. ಮಲ್ಲಪ್ಪ ಭಜಂತ್ರಿ 50 ರೂಪಾಯಿ. ದುರ್ಗಪ್ಪ ಪೂಜಾರ್ 100 ರೂಪಾಯಿ. ಕಳಕಪ್ಪ ಭಜಂತ್ರಿ 501 ರೂಪಾಯಿ. ಶ್ರೀಮತಿ ಕಮಲಪ್ಪ ಗುಳಿಗುಡ್ಡ 701 ರೂಪಾಯಿ. ಶ್ರೀ ಬಸವರಾಜ ಸ್ವಾಮಿಗೆ 101 ರೂಪಾಯಿ. ರಾಮಣ್ಣ ಭಜಂತ್ರಿ 101 ರೂಪಾಯಿ. ಹನುಮಪ್ಪ ಪೂಜಾರ್ 101 ರೂಪಾಯಿ. ಸಂಗಮೇಶ್ ಪಟೇಲ್ ಶೆಟ್ಟರ್ 200 ರೂಪಾಯಿ. ಭಜನಾ ಮಂಡಳಿ ಸಾಮೂಹಿಕವಾಗಿ 7 ದಿನಗಳ ಪರ್ಯಂತ ಪ್ರವಚನ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿರ್ತಕ್ಕಂಥ ಸುಪ್ರಸಿದ್ಧ ಪ್ರವಚನಕಾರರಾಗಿರ್ತಕ್ಕಂಥ ಶ್ರೀ ಕುಮಾರದೇವರು ಬಳುಟ್ಗಿ ಅವರಿಗೆ, ಸಂಗೀತ ಸೇವೆಯನ್ನು ನೀಡಿರ್ತಕ್ಕಂಥ ಶ್ರೀ ಶರಣಕುಮಾರ ದವಾಯಿಗಳು ಶ್ರೇಷ್ಠ ಗಾಯಕರು ಶೋಭನವರಿಗೆ ಹಾಗೂ ಮಾದಲಾಂಬಿಕೆ ಮಾದರಗ ಮಾದಲಾಂಬಿಕೆಯ
ಸೇವೆಯನ್ನ 7 ದಿನಗಳ ಪರ್ಯಂತ ಈ ಕಾರ್ಯಕ್ರಮದಲ್ಲಿ ನೀಡಿರ್ತಕ್ಕಂಥ ಶ್ರೇಷ್ಠ ಸಂಗೀತ ಗಾಯಕರಾಗಿರ್ತಕ್ಕಂಥ ಶ್ರೀ ಶರಣ್ಕುಮಾರ್ ಗವಾಯಿಗಳವರಿಗೆ ಶ್ರೀ ವೀರಭದ್ರೇಶ್ವರ ಭಜನಾ ಮಂಡಳಿಯ ಯುವಕರು ವೇದಿಕೆ ಮೇಲೆ ಬರಬೇಕು. ಶ್ರೀ ಶರಣ್ಕುಮಾರ್ ಗವಾಯಿಗಳವರಿಗೆ ಸನ್ಮಾನವನ್ನ ಶ್ರೀ ವೀರಭದ್ರೇಶ್ವರ ಯುವಕ ಮಂಡಳ ಯುವ ಮಿತ್ರರು ಶ್ರೇಷ್ಠ ಗಾಯಕರಾಗಿರ್ತಕ್ಕಂಥ ಶ್ರೀ ಶರಣ್ಕುಮಾರ್ ಗವಾಯಿಗಳವರಿಗೆ ಸರ್ಕಾರ ಚಪ್ಪಾಳೆಯನ್ನು ತಂದುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಶೋಭೆ ತರಬೇಕಾಗಿ ಎಲ್ಲ ಭಕ್ತಾದಿಗಳಲ್ಲಿ ಸನ್ನಿಧಿಯ ಪ್ರಾರ್ಥನೆ. ಅದೇ ರೀತಿಯಾಗಿ ಶ್ರೇಷ್ಠ ತಬಲವಾದಕರಾಗಿರ್ತಕ್ಕಂಥ ಶ್ರೀ ವೀರೇಶ್ವರ ಪುಣ್ಯಾಶ್ರಮದ ಗವಾಯಿಗಳು ಆಗಿರ್ತಕ್ಕಂಥ ಶ್ರೀ ಪಂಚಾಕ್ಷರಿ ಅವರಿಗೆ ಶ್ರೀ ವೀರಭದ್ರೇಶ್ವರ ಭಜನಾ ಮಂಡಳಿಯ ಯುವ ಮಿತ್ರರು ವೇದಿಕೆ ಮೇಲೆ ಬರಬೇಕು. ಆ ಶ್ರೇಷ್ಠ ತಬಲವಾದಕರಿಗೆ ಸಹಿತ ಸರ್ಕಾರವನ್ನು ನೆರವೇರಿಸಿಕೊಡಬೇಕು. ಶ್ರೀ ವೀರಭದ್ರೇಶ್ವರ ಯುವಕ ಮಿತ್ರರು ತ್ರಿಮೂರ್ತಿಗಳಿಗೆ ಸತ್ಕಾರವನ್ನು ಮಾಡಿದ್ದಕ್ಕೆ, ಆ ತ್ರಿಮೂರ್ತಿಗಳು ಸತ್ಕಾರವನ್ನು ಸ್ವೀಕಾರ ಮಾಡಿದ್ದಕ್ಕೆ ಅವರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ 7 ದಿನಗಳ ಪರ್ಯಂತರ ಪ್ರವಚನ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡಿರ್ತಕ್ಕಂಥ ಪರಮ ಪೂಜ್ಯರಾಗಿರ್ತಕ್ಕಂಥ ಶ್ರೀ ಕುಮಾರದೇವರಿಗೆ ಹಾರ್ಮೋನಿಯಂ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಶ್ರೇಷ್ಠ ಗಾಯಕರಾಗಿರ್ತಕ್ಕಂಥ ಶ್ರೀ ಶರಣ್ಕುಮಾರ್ ಗವಾಯಿಗಳವರಿಗೆ ತಬಲಾವಾದನವನ್ನು 7 ದಿನಗಳ ಪರ್ಯಂತರ ನುಡಿಸಿರ್ತಕ್ಕಂಥ ಶ್ರೀ ಪಂಚಾಕ್ಷರಿ ಗವಾಯಿಗಳವರಿಗೆ ಶ್ರೀ ವೀರಭದ್ರೇಶ್ವರ ಯುವಕ ಮಂಡಳಿ ವತಿಯಿಂದ ತಲಾ 100 ರೂಪಾಯಿಯನ್ನ ಭಕ್ತಿ ಕಾಣಿಕೆಯನ್ನ ಅವರಿಗೆ ಸಮರ್ಪಣೆಯನ್ನು ಮಾಡಿದ್ದಾರೆ. ಅವರಿಗೆ ಸೂರ್ಯ ಶ್ರೇಷ್ಠ ಗಾಯಕರಾಗಿರ್ತಕ್ಕಂಥ ಶಾಂತಿವೀರಪ್ಪ ಪಟೇಲ್ ಶೆಟ್ಟಿ ಅವರು ವೇದಿಕೆ ಮೇಲೆ ಬರಬೇಕು. ತಮ್ಮ ಮಧುರ ಕಂಠದಿಂದ ಇಲ್ಲಿ ಒಂದು ಗೀತೆಯನ್ನ ಪ್ರಸ್ತುತಪಡಿಸಬೇಕು ಅಂತ ಕರ್ಕೊಂಡು ಎಲ್ಲರ ಪರವಾಗಿ ಅವರಲ್ಲಿ ವಿನಂತಿಯನ್ನ ಮಾಡಿಕೊಳ್ತೇನೆ. ಅವರಿಗೆ ಶ್ರೀ ವೀರಭದ್ರೇಶ್ವರ ಯುವಕ ಮಂಡಳಿ ವತಿಯಿಂದ ಒಂದು 100 ರೂಪಾಯಿಯನ್ನ ಭಕ್ತಿ ಕಾಣಿಕೆಯನ್ನ ಅರ್ಪಿಸಿದ್ದಾರೆ. ಶಾಂತಿವೀರಪ್ಪ ಪಟೇಲ್ ಶೆಟ್ಟರ್ ಅವರು ಈ ಭಕ್ತಿ ಕಾಣಿಕೆಯನ್ನ ತೆಗೆದುಕೊಳ್ಬೇಕು ಅಂತ ಅವರಲ್ಲಿ ವಿನಂತಿ. ಅದೇ ರೀತಿಯಾಗಿ ವೀರಮ್ಮ ಮುಪ್ಪಣ್ಣವರ್ ಅವರು ಸಹಿತ ಶ್ರೇಷ್ಠ ಕಲಾವಿದರಿಗೆ 20 ರೂಪಾಯಿಗಳನ್ನ ಭಕ್ತಿ ಕಾಣಿಕೆಯನ್ನ ಸಮರ್ಪಣೆ ಮಾಡಿದ್ದಾರೆ. ಅದನ್ನು ಸಹಿತ ಅವರು ಸ್ವೀಕಾರ ಮಾಡಬೇಕು ಅಂತ ಅವರಲ್ಲಿ ವಿನಂತಿಯನ್ನು ಮಾಡಿಕೊಡ್ತೇನೆ. ವೇದಿಕೆ ಮೇಲೆ ಬಂದು ತಮ್ಮ ಮಧುರ ಕಂಠದಿಂದ ಏನು ಹಾಡಲಿಕ್ಕೆ ಬಂದಿದ್ದಾರೆ ಶಾಂತಿವೀರಪ್ಪ ಪಟೇಲ್ ಶೆಟ್ಟಿ ಅವರಿಗೆ ಸುಪ್ರಸಿದ್ಧ ಪ್ರವಚನಕಾರರಾಗಿರ್ತಕ್ಕಂಥ ಕುಮಾರದೇವರು 701 ರೂಪಾಯಿಗಳನ್ನ ಹಾಗೂ ಹಾರ್ಮೋನಿಯಂ ಸೇವೆಯನ್ನ ಇಲ್ಲೇನೋ ಸಲ್ಲಿಸಲಿಕ್ಕೆ ವೇದಿಕೆ ಮೇಲೆ ಆಶೀನರಾಗಿದ್ದಾರೆ. ಅವರು 100 ರೂಪಾಯಿಯನ್ನ ತಬಲಾವಾದಕರಾಗಿ ಆಗಮಿಸಿರ್ತಕ್ಕಂಥ ಶ್ರೀ ಪಂಚಾಕ್ಷರಿ ಗವಾಯಿಗಳು ಸಹಿತ 100 ರೂಪಾಯಿಯನ್ನ ಅವರಿಗೆ ಭಕ್ತಿ ಕಾಣಿಕೆಯನ್ನು ಸಮರ್ಪಣೆ ಮಾಡಿದ್ದಾರೆ. ಆ ಕಲಾವಿದರು ಸ್ವೀಕಾರ ಮಾಡಬೇಕು ಅಂತ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತೀವಿ. ಅದೇ ರೀತಿಯಾಗಿ ಕಲಾವಿದರಿಗೆ ನಮ್ಮ ಪ್ರೌಢಶಾಲೆಯ ಹಿರಿಯ ಶಿಕ್ಷಕರಾಗಿರ್ತಕ್ಕಂಥ BS ಭುಜನಗೌಡರ್ ಸರ್ ಅವರು ಸಹಿತ 100 ರೂಪಾಯಿಯನ್ನ
ಕಾಣಿಕೆಯನ್ನ ಅರ್ಪಿಸಿದ್ದಾರೆ. ಅದನ್ನು ಅವರು ಸ್ವೀಕಾರ ಮಾಡಬೇಕು. ಭಾರವಾಗಿದೆ. ಯಾಕಂದ್ರೆ ಏಳು ದಿನದ ಪರಿಣಿತವಾಗಿ ಶಿಷ್ಯಾಳವಾಗಿ ತಮ್ಮೆಲ್ಲರಿಗೂ ಪ್ರವಚನ ಉಣಬರ್ತಕ್ಕಂಥ ಅಪರೂಪದ ನನಗೆ 201 ರೂಪಾಯಿ ಹಾಗೂ ಶ್ರೇಷ್ಠ ಗಾಯಕರು ಅದ್ಭುತವಾಗಿ ಅವರ ಧ್ವನಿ ಕೇಳಿದರೆ ನನಗೆ ಬಹಳ ಖುಷಿಯಾಗುತ್ತೆ. ಅವರು ಕೂಡ 100 ರೂಪಾಯಿ ಹಾಗೂ ನಮ್ಮ ತಬಲಾಜಿಯವರು ಅಷ್ಟೇ ಮಾಧುರ್ಯವಾಗಿ ತಬಲಾ ನುಡಿಸತಕ್ಕಂಥ ಅವರು ಕೂಡ 101 ರೂಪಾಯಿ ಕೊಟ್ಟಿದ್ದಾರೆ. ಹಾಗೂ ನಮ್ಮ ಸುಳ್ಳಿ ಗ್ರಾಮದ ಎಲ್ಲರೂ ತಾಯಿಂದರು ಮನೆ ಕೊಟ್ಟರು, ಇವತ್ತು ಕೊಟ್ಟರು, ಇನ್ನೂ ಹಾಳಾರ್ದ ಕೊಟ್ಟರು ಇವತ್ತು ನನಗೆ ಬಹಳ. ಯಾಕಂದ್ರೆ ನಾವು ಒಂದು ಟೈಮ್ ಒಳಗೆ ಏನೋ ಒಂದು ನಮ್ಮ ಒಂದು ದುರಾದೃಷ್ಟ ಈ ಒಂದು ಸಂದರ್ಭದಲ್ಲಿ ನಾನು ಮಾತಾಡೋದಿಲ್ಲ. ಅದಕ್ಕೆ ಪೂಜ್ಯರ ಆಶೀರ್ವಾದ, ಗವಾಯಿಗಳ ಒಂದು ಆಶೀರ್ವಾದ, ತಬಲಾಜಿಗಳ ಆಶೀರ್ವಾದ, ಸುಡಿಗಾರನದ ಸಮಸ್ತ ಎಲ್ಲರ ಆಶೀರ್ವಾದ ನನ್ನ ಮೇಲಿರಲಿ. ಯಾಕಂದ್ರೆ ನನಗೇನು ಹೇಳಬೇಕು ಅಂತ ಅರ್ಥ ಆಗ್ತಿಲ್ಲ, ಟೈಮ್ ಭಾಳ ಐತಿ. ಗದಗಿನ ಗಾಂಧಿಯೋಗಿ ಶಿವಯೋಗಿ ಪಂಡಿತ ಪುಟ್ಟರಾಜ ಅಪ್ಪಗಳವರ ಒಂದು ಭಕ್ತಿ ಗೀತನ್ನ ಗಾನ ಮುಗಿಸಿದ ಗಾನ ಕಾರ್ಮಿಕ ಅನ್ನುವ ಗೀತೆಯನ್ನ ಇಲ್ಲೇ ಹಾಡ್ತಾ ಇದ್ದೇನೆ. ಗಾನ ಮುಗಿಸಿದ ಗಾನದ ನುಡಿಗ ಪುಟ್ಟರಾಜನೇ ನಿಮಗಿದು ನುಡಿನ ಮನ ಗೀತಗಾಯನ ನಿಮಗಿದು ನುಡಿನ ಮನ ನುಡಿನ ಗೀತಗಾಯನ ಗಾನ ಮುಗಿಸಿದ ಗಾನದ ನುಡಿಗ ಪುಟ್ಟರಾಜನೇ ನಿಮಗಿದು ನುಡಿನ ಮನ ಗೀತಗಾಯನ ಗೀತಗಾಯನ. ಯಾರು ಇಲ್ಲದವರಿಗೆ ಎಲ್ಲವೂ ನೀನಾದೆ, ಸಂಗೀತ ಸಾಹಿತ್ಯ ಕಲೆಗೆ ಕಲಿಸಿದೆ. ಯಾರು ಇಲ್ಲದವರಿಗೆ ಎಲ್ಲವೂ ನೀನಾದೆ, ಸಂಗೀತ ಸಾಹಿತ್ಯ ಕಲೆಗೆ ಕಲಿಸಿದೆ. ಕಾಣಲಿಲ್ಲ ಸಿಗಿರು ದೂರಕ್ಕೆ ಸರಿದೆ.
ಸ್ವರಗಳು ಹಾಡದ ಮಲಗಿದೆ. ನಾವು ತಂದಿಗಳು ನಾದವ ಮುಗಿಸಿದೆ, ಸಪ್ತ ಸ್ವರಗಳು ಹಾಡದ ಮಲಗಿದೆ. ನಿನ್ನ ಗಳಿಗೆಯಿಂದ ವಾದಗಳೆಳುತ್ತಿವೆ, ಅಂಧರ ಕಣ್ಣಲ್ಲಿ ಮತ್ತೆ ಹುಟ್ಟಿ ಬಾರ. ಓ ಪುಟ್ಟರಾಯ, ಇದು ಈಶನ ನುಡಿಯ ಇಲ್ಲಿಯವರೆಗೆ ಪುಟ್ಟರಾಜ ಕವಿ ಗವಾಯಿಗಳವರ ಗಾಯನವನ್ನು ಹಾಡಿರ್ತಕ್ಕಂಥ ಶ್ರೀ ಶಾಂತಿವೀರಪ್ಪ ಪಟೇಲ್ ಶೆಟ್ಟಿ ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು. ಅವರಿಗೆ ಶ್ರೀ ರುದ್ರಪ್ಪಣ್ಣ ಮಾರುಮಸರಿ ಗ್ರಾಮ ಪಂಚಾಯಿತಿ ಸದಸ್ಯರು ಅವರು 101 ರೂಪಾಯಿಯನ್ನು ಭಕ್ತಿ ಕಾಣಿಕೆಯನ್ನು ಸಮರ್ಪಣೆ ಮಾಡಿದ್ದಾರೆ. ಆ ಕಲಾವಿದರು ಇದನ್ನ ಅವರು ಸ್ವೀಕಾರ ಮಾಡಬೇಕು ಅಂತ ತಿಳ್ಕೊಂಡು ಅವರಲ್ಲಿ ವಿನಂತಿಯನ್ನು ಮಾಡಿಕೊಡ್ತಾರೆ. ಕುಮಾರಶ್ರೀ ಕುಮಾರ ಮಹಾಸ್ವಾಮಿಗಳೇನಾದರೂ ಇಲ್ಲಿ ಇರಲಿಲ್ಲ ಅಂದಿದ್ರೆ, ಈ ಜಗತ್ತಿಗೆ ಅವರು ಬರಲಿಲ್ಲ ಅಂದಿದ್ರೆ, ನೀವ್ಯಾರೂ ಪಂಚಾಕ್ಷರಿ ಗವಾಯಿಗಳನ್ನು ನೋಡ್ತಿದ್ದಿಲ್ಲ, ನೀವ್ಯಾರು ಪುಟ್ಟ ಎತ್ತವರು ನೋಡ್ತಿದ್ದಿಲ್ಲ. ಜೊತೆಗೆ ಕನ್ನಡ ನಾಡು ಅಷ್ಟೇ ಇಲ್ಲ, ಆಂಧ್ರ, ಮಹಾರಾಷ್ಟ್ರ, ಕರ್ನಾಟಕ ರಾಜ್ಯಗಳಿಗೆ ಸುಮಾರು 8 ರಿಂದ 10 ಸಾವಿರ ಸ್ವಾಮಿಗಳನ್ನು ಕೊಡುಗೆಯಾಗಿ ಕೊಟ್ಟಿತ್ತು ಅಂದರೆ ಅದು ಶಿವಯೋಗ ಮಂದಿರ. ಆ ಶಿವಯೋಗ ಮಂದಿರವನ್ನು ಕಟ್ಟಿದವರ ನಮ್ಮಪ್ಪ ಆನಂದ ಕುಮಾರೇಶ. ಅದಕ್ಕೆ ಕುಮಾರೇಶನ ಮಕ್ಕಳು ನಾವೆಲ್ಲ. ನಾವು ಶಿವಯೋಗ ಮಂದಿರದಲ್ಲಿ ಅಧ್ಯಯನ ಮಾಡಿದ್ವಿ. ಇವರು ಶಿವಯೋಗ ಮಂದಿರದಲ್ಲಿ ಅಧ್ಯಯನ ಮಾಡಿರುವಂಥ ನಾನು ಕಲಾವಿದರ ಮೇಲೆ ಪ್ರೀತಿಯನ್ನು ಯಾಕೆ ತೋರಿಸ್ತೀನಿ ಅಂದರೆ, ಹಾನಗಲ್ ಕುಮಾರ ಮಹಾಸ್ವಾಮಿಗಳಿಗೆ ಗದಗಿನ ವೀರೇಶ್ವರ ಪುಣ್ಯಾಶ್ರಮಕ್ಕೆ ಅವಿನಾಭಾವ ಸಂಬಂಧ ಇತ್ತು. ಪಂಚಾಕ್ಷರಿ ಗವಾಯಿಗಳು ಕಣ್ಣಿರ್ಲಾರ್ದವು. ಅವರ ಅಣ್ಣ ಇದ್ದಮ್ಮ ಇವರು ಗದಗಯ್ಯ, ಅವರ ಅಣ್ಣನ ಹೆಸರು ಗುರುಬಸಯ್ಯ ಅಂತ. ಇವರಿಬ್ಬರು ಕಾಡಶೆಟ್ಟಿಹಳ್ಳಿಯಲ್ಲಿ ಹುಟ್ಟಿದವರು. ಕಾಡಶೆಟ್ಟಿಹಳ್ಳಿ ಅಂದರೆ ಅದು ಹಾನಗಲ್ ಭಾಗದಲ್ಲಿ ಬರ್ತದೆ. ಹಾನಗಲ್ ಭಾಗದಲ್ಲಿ ಕಾಡಶೆಟ್ಟಿಹಳ್ಳಿಗೆ ಹಾನಗಲ್ ಕುಮಾರಸ್ವಾಮಿ ಹೋಗಿರ್ತಾರೆ. ಕುಮಾರಸ್ವಾಮಿ ಹೋದಂಥ ಸಂದರ್ಭದಲ್ಲಿ ಯಾಕೆ ಹೋಗಿರ್ತಾರೆ ಅಂದರೆ, ಕುಮಾರ ಮಹಾಸ್ವಾಮಿಗಳ ಬಗ್ಗೆ ನಿಮ್ಗೆ ಗೊತ್ತಿತ್ತು ಇಲ್ಲ ಗೊತ್ತಿಲ್ಲ ನನಗೆ, ಆದರೆ ಕನ್ನಡ ನಾಡಿನಲ್ಲಿ ಪ್ರಪ್ರಥಮವಾಗಿ ಗಂಜಿ ಕೇಂದ್ರವನ್ನು ನಿರ್ಮಾಣ ಮಾಡಿರುವಂಥ ಕೀರ್ತಿ ಯಾರಿಗೆ ಸಲ್ತದೆ ಅಂದರೆ ಹಾನಗಲ್ ಮಠದ ಕುಮಾರ ಮಹಾಸ್ವಾಮಿಗಳು. ಬರಗಾಲದಲ್ಲಿ ಹಾನಗಲ್ ಮಠದಲ್ಲಿ ಕುಮಾರ ಮಹಾಸ್ವಾಮಿಗಳು ಗಂಜಿ ಕೇಂದ್ರವನ್ನು ತಯಾರು ಮಾಡ್ತಾರೆ, ನಿರ್ಮಾಣ ಮಾಡ್ತಾರೆ ಭಕ್ತರಿಗಾಗಿ. ಹಾನಗಲ್ ಕುಮಾರ ಮಹಾಸ್ವಾಮಿಗಳು 1-2 ಹಲವಾರು ಕಾರ್ಯಗಳನ್ನು ಮಾಡಿದ್ದಾರೆ ಸಮಾಜಕ್ಕಾಗಿ, ಭಕ್ತರಿಗಾಗಿ. ಹಾನಗಲ್ ಕುಮಾರ ಮಹಾಸ್ವಾಮಿಗಳ ಬಗ್ಗೆ ಹೇಳಕತ್ತಿದ್ರೆ ನನಗೆ ಮೈ ಎಲ್ಲ ಪುಳಕಿತವಾಗುತ್ತೆ. ಕುಮಾರ ಮಹಾಸ್ವಾಮಿಗಳು ಭಕ್ತರಿಗೋಸ್ಕರ ಗಂಜಿ ಕೇಂದ್ರ ತಯಾರು ಮಾಡಿ, ಕುಮಾರ ಮಹಾಸ್ವಾಮಿಗಳು ಗಂಜಿ ಕೇಂದ್ರ ತಯಾರು ಮಾಡಿದ ಮೇಲೆ ಎಲ್ಲ ಮಠದಾಗಿರುವಂಥ ದವಸ ಧಾನ್ಯಗಳು ಖಾಲಿ ಆದಮೇಲೆ ಕುಮಾರ ಮಹಾಸ್ವಾಮಿಗಳಿಗೆ ಕೆಲಸ ಮಾಡುವಂಥ ಕಾರ್ಯಕರ್ತರು ಬಂದು ಹೇಳ್ತಾರಂತೆ ಹಾನಗಲ್ ಮಠದಾಗಿದ್ದಾಗ, ಅಪ್ಪೋರ ಗಂಜಿ ಕೇಂದ್ರ ತಯಾರು ಮಾಡಿಸಿಬಿಟ್ರಿ, ಭಕ್ತರಿಗೆಲ್ಲ ಬರಗಾಲದ ಸಂದರ್ಭದಲ್ಲಿ ಗಂಜಿಯನ್ನು ಕೊಡುವಂಥ ಕೆಲಸ ಮಾಡಿದ್ರಿ, ಭಕ್ತರಿಗಾಗಲೇ ಮಠದಾಗಿರುವಂಥ ಎಲ್ಲ ಕಾಳು ಕಡಿಗಳು ದವಸ ಧಾನ್ಯಗಳು ಎಲ್ಲ ತೀರ್ಯವ, ಇನ್ನು ಮೇಲೆ ಗಂಜಿ ಕೇಂದ್ರ ನಿಲ್ಲಿಸ್ರಿ ಅಂತಾರವರು. ಗಂಜಿ ಕೇಂದ್ರ ನಿಲ್ಲಿಸ್ರಿ ಅಂದ್ರೆ ಕುಮಾರ ಮಹಾಸ್ವಾಮಿಗಳು ಏನು ಮಾಡ್ತಾರಂದ್ರೆ, ಭಕ್ತರು ಗಂಜಿ ಕೇಂದ್ರದೊಳಗೆ ಪ್ರಸಾದ ಮಾಡಾಕತ್ತಾರ ಅಂದ್ರೆ ಗಂಜಿ ಕೇಂದ್ರ ನಿಲ್ಲಿಸ್ಬೇಡ್ರಪ್ಪ, ಮಠದ ಒಂದು ಮನೆ ಐತಿ, ಆ ಮನೆಯನ್ನ ಮಾರಿ ಆ ಮನೆಯಿಂದ ಬಂದಿರುವಂಥ ಹಣವನ್ನು ಗಂಜಿ ಕೇಂದ್ರಕ್ಕೆ ಬಳಕೆ ಮಾಡ್ರಿ ಅಂತಾರೆ ಕುಮಾರ ಮಹಾಸ್ವಾಮಿ. ಅದು ಒಂದ ಮಾಡಿಲ್ಲ, 400 ಬೆಳ್ಳಿಯ ನಾಣ್ಯಗಳಿರ್ತಾವ. ತಗಡು ಬಡಿಸಕ್ಕ ತಾಮ್ರದ ತಗಡನ್ನು
ಹಾನಗಲ್ ಮಠದ ಬೆಳ್ಳಿಯ ಚೌಕಟ್ಟನ್ನು ಬಡಿಸ್ಬೇಕು ಅಂತ ಬೆಳ್ಳಿಯ ನಾಣ್ಯ ಸಂಗ್ರಹ ಆಗಿತ್ತಲ್ಲ, ಆ ಬೆಳ್ಳಿಯ ನಾಣ್ಯವನ್ನೂ ಭಕ್ತರಿಗಾಗಿ ಗಂಜಿ ಕೇಂದ್ರಕ್ಕೆ ವಿನಿಯೋಗ ಮಾಡ್ತಾರೆ. ಅಷ್ಟೆಲ್ಲ ಮಠದ ಆಸ್ತಿಯ ಮಾರಿದ್ರು, ಬೆಳ್ಳಿ ಮಾರಿದ್ರು, ಎಲ್ಲ ಮಾರಿದ್ರು. ಕೊನೆಗೆ ಬರಗಾಲ ನಿಲ್ಲ ಮತ್ತೆ ಗಂಜಿ ಕೇಂದ್ರ ಬಂದಾಗುವಂಥ ಅವಸ್ಥೆಗೆ ಬರುತ್ತದೆ. ಯಾವಾಗ ಬಂದಾಗುವ ಅವಸ್ಥೆಗೆ ಬಂದಾಗ ಭಕ್ತರು ಬಂದು ಹೇಳಿದಾಗ ಕುಮಾರ ಮಹಾಸ್ವಾಮಿಗಳು ಒಂದು ಮಾತು ಹೇಳ್ತಾರೆ, ಗಂಜಿ ಕೇಂದ್ರ ನಿಲ್ಲಿಸ್ಬೇಡ್ರಪ್ಪ, ಗಂಜಿ ಕೇಂದ್ರ ನಿರಂತರವಾಗಿ ಸಾಗಲಿ, ಅದಕ್ಕೆ ನಿಮ್ಗೆ ಏನು ಬೇಕಲ್ಲ ಅದನ್ನು ನಾನು ವ್ಯವಸ್ಥೆ ಮಾಡ್ತೀನಿ ಅಂತ ತಿಳ್ಕೊಂಡು ಹಾನಗಲ್ ಮಠದಾಗ ಇರಬೇಕಾದ್ರೆ ಅಣ್ಣಿಗೇರಿಗೆ ಶಂಕರಪ್ಪನವರು ಅನ್ನುವಂಥ ಒಬ್ಬ ಸದ್ಭಕ್ತನಿಗೆ ಪತ್ರ ಬರೀತಾರೆ. ಹಾಗೆ ಹಿಂದ ಕಾಲ ಪತ್ರ ಬರೀತಾರೆ, ನೋಡಪ್ಪ ಶಂಕರಪ್ಪನವರ, ನಮ್ಮ ಹಾನಗಲ್ ಮಠದೊಳಗೆ ಗಂಜಿ ಕೇಂದ್ರ ಐತಿ, ಅದು ನಿಲ್ಲುವ ಅವಸ್ಥೆಗೆ ಬಂದದ, ಏನಾರ ಮಾಡಿ ನೀ ಹಣ ಕಳಿಸ್ಬೇಕು ಅಂತ ಪತ್ರ ಬರೀತಾರೆ. ಹಣ ಕಳಿಸ್ಬೇಕು ಅಂತ ಪತ್ರ ಬರೆದ್ರೆ ಆ ಶಂಕರಪ್ಪ ಏನು ಮಾಡ್ತಾನೆ ಗೊತ್ತೇನು, ಗುರುಗಳ ಮಾತನ್ನು ಮೀರಬಾರ್ದು ಅಂತ 7 ಎಕರೆ ಭೂಮಿಯನ್ನು ಮಾರಿ ಗಂಜಿ ಕೇಂದ್ರಕ್ಕೆ ಹಣ ಕಳಿಸ್ತಾನೆ. ನೋಡಿ ಅಂತ 7 ಎಕರೆ ಭೂಮಿ ಮಾರ್ತಾನ. ಭೂಮಿ ಮಾರಿ ಗಂಜಿ ಕೇಂದ್ರ ಗುರುಗಳು ಪತ್ರ ಬರೆದಿದ್ದ ದೊಡ್ಡ ಭಾಗ್ಯ ನನಗ. ಅವ್ರು ಹೇಳ್ಯಾರಂದ್ರೆ ಏನಾರ ಅಂತ ತನ್ನ ಪಾಲಿನ ಆಸ್ತಿಯನ್ನು ಮಾರಿ ಗಂಜಿ ಕೇಂದ್ರಕ್ಕೆ ಹಣ ಕಳಿಸಿದ್ದು ಅಣ್ಣಿಗೇರಿಗೆ ಶಂಕರಪ್ಪನವರು ಅಂತ. ಕೊನೆಗೆ ಬರಗಾಲ ನಿಲ್ತದೆ, ಮರಳಿ ಹಣ ಬರ್ತದೆ. ಬಂದಾಗ ಕುಮಾರ ಮಹಾಸ್ವಾಮಿಗಳು ಮಠದ ಆಸ್ತಿಯನ್ನು ಮತ್ತೆ ಪಡ್ಕೋಬೇಕಲ್ಲಿಲ್ಲ, ಭಕ್ತ ಗಂಜಿಯ ಕೇಂದ್ರಕ್ಕಾಗಿ ತನ್ನ ಆಸ್ತಿ ಮಾರ್ಯಾನಲ್ಲ, ಆ ಆಸ್ತಿಯನ್ನು ಮರಳಿ ಕೊಡಿಸ್ಬೇಕು ಅಂತ